ಒಂದು ಕೃಪಾದೃಷ್ಟಿ, ಇನ್ನೊಂದು ವಕ್ರ ದೃಷ್ಟಿ ಅಂತ. ಯೋಗ್ಯರ ದೃಷ್ಟಿ ಕೃಪಾದೃಷ್ಟಿ ಆಗಿರ್ತದೆ, ಅಯೋಗ್ಯರ ದೃಷ್ಟಿ ವಕ್ರ ದೃಷ್ಟಿ ಆಗಿರ್ತದೆ. ಇನ್ನು ಕೆಲವರ ದೃಷ್ಟಿ ದೂರದೃಷ್ಟಿ ಅಂತ ಒಂದದ. ಇಲ್ಲಿ ಬಹಳ ದೃಷ್ಟಿಗಳನ್ನು ನಾವು ತೆಗೆದುಕೊಳ್ಳೋದು ಬೇಡ, ಎರಡು ದೃಷ್ಟಿಗಳನ್ನು ತೆಗೆದುಕೊಳ್ಳೋಣ. ಒಂದು ಕೃಪಾದೃಷ್ಟಿ, ಇನ್ನೊಂದು ವಕ್ರ ದೃಷ್ಟಿ ಅಂತ ಹೇಳಿ. ನಾವು ಯಾರನ್ನಾದರೂ ಭೇಟಿಯಾದಾಗ ಅವರು ನಮ್ಮ ಮೇಲೆ ಬಹಳ ಅನುಕಂಪದಿಂದ, ಪ್ರೇಮದಿಂದ, ಆಧಾರದಿಂದ ಸುಖ ದುಃಖಗಳನ್ನು ವಿಚಾರ ಮಾಡಿದರೆ ಅದು ಕೃಪಾದೃಷ್ಟಿ. ನಾವು ಯಾರನ್ನಾದರೂ ಭೇಟಿಯಾದಾಗ ಅವರು ಬಹಳಷ್ಟು ಸಿಟ್ಟಿನಿಂದ, ಕೆಟ್ಟ ಶಬ್ದಗಳಿಂದ, ಕೆಟ್ಟ ವಿಚಾರಗಳಿಂದ ನಮ್ಮನ್ನು ಮಾತಾಡಿಸ್ತಾ ಇದ್ರೆ ಅದು ವಕ್ರ ದೃಷ್ಟಿ. ಹಾಗಾದರೆ ನಮ್ಮ ಮೇಲೆ ಯಾವ ದೃಷ್ಟಿ ಬೀಳಬೇಕು? ನಮ್ಮ ಮೇಲೆ ಸಾಧ್ಯವಾದ ಮಟ್ಟಿಗೆ ಕೃಪಾದೃಷ್ಟಿನೇ ಬೀಳಬೇಕೇ ಹೊರತಾಗಿ ವಕ್ರ ದೃಷ್ಟಿ ಬೀಳಬಾರದು. ಮನುಷ್ಯನ ದೃಷ್ಟಿಗೆ ಬಹಳ ಅದ್ಭುತವಾದ ಶಕ್ತಿ ಇದೆ. ಏನು ನೋಡ್ತಾನಲ್ಲ, ಆ ನೋಟದಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ. ಆ ದೃಷ್ಟಿ ಏನೆಲ್ಲ ಕೆಲಸ ಮಾಡಿ ಕೈ ಬಿಟ್ಟು ಬಿಡ್ತದೆ. ಈಗ ಹಿಂದೆ ಒಂದು ಮಾತಿತ್ತು, ಏನು ಅಂತಂದ್ರೆ ಕಣ್ಣಿಗೆ ಕಲ್ಲು ಕರಗುತ್ತೆ ಅನ್ನುವಂತಹ ಒಂದು ಮಾತಿತ್ತು ಹಳ್ಳಿ ಭಾಷಾದೊಳಗೆ. ಕಣ್ಣಿಗೆ ಕಲ್ಲು ಕರಗತ್ತ ಅಂತ ಹೇಳಿ. ನಿಮ್ಮ ಮಕ್ಕಳಿಗೆ ದೃಷ್ಟಿ ದೋಷ ಬರಬಾರದು ಅನ್ನೋದಕ್ಕೆ ಸ್ವಲ್ಪ ಅಲ್ಲೊಂದಿಷ್ಟು ಏನಾದರೂ ಗಲ್ಲಕ್ಕೆ ಕಪ್ಪು ಬಣ್ಣ ಹಚ್ಚುವಂತಹ ಒಂದು ಕೆಲಸವನ್ನು ಹೆಣ್ಣು ಮಕ್ಕಳು ಮಾಡ್ತಾ ಇದ್ರಿ ಕೂಸುಗಳಿಗೆ. ಅಂದ್ರೆ ದೃಷ್ಟಿ ಎದ್ರ ಮೇಲೆ ಹೋಗ್ಬೇಕಪ್ಪ ಅಂತಂದ್ರೆ ಆ ಕಪ್ಪದ್ರ ಮೇಲೆ ಹೋಗಿಬಿಡ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳು ಆ ರೀತಿ ಮಾಡ್ತಾ ಇದ್ರು. ಮಠಗಳಿಗೆ ನಾವು ಯಾವ ಕಾರಣಕ್ಕಾಗಿ ಬರ್ತೀವಿ ಅಂತಂದ್ರೆ ಆ ಶರಣರ, ಗುರುಗಳ, ಮುತ್ಯಾರ ಅನ್ರಿ, ಅಜ್ಜಾರ ಅನ್ರಿ, ತಾತರ ಅನ್ರಿ, ನೀವು ಯಾವುದಾದ್ರೂ ಒಂದು ಶಬ್ದದಿಂದ ಅವ್ರನ್ನ ಬಳಸ್ರಿ, ಕರೀರಿ. ಅವ್ರದ್ದೊಂದಿಷ್ಟು ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅನ್ನುವಂಥ ಕಾರಣಕ್ಕಾಗಿ ಆಶ್ರಮಕ್ಕೆ, ಮಠಗಳಿಗೆ ಬರೋದು ಒಂದು ಪದ್ಧತಿ. ಈಗ ನೀವೆಲ್ಲ ಯಾಕೆ ಬಂದಿರಿ ಮನೆ ಕೆಲಸ ಬಗೆಸಿ ಬಿಟ್ಟು ಅಂತಂದ್ರೆ ದೊಡ್ಡವರ ಕೃಪಾದೃಷ್ಟಿಗೆ ನಾವು ಹೋಗಬೇಕು ಅನ್ನೋ ಕಾರಣ ಇಟ್ಕೊಂಡು ಬಂದಿರಿ. ದೊಡ್ಡವರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ಅವರ ಕೃಪಾದೃಷ್ಟಿ ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಇಲ್ಲಿಗೆ ಬಂದಿರಿ. ಇಷ್ಟೇ, ಇದನ್ನು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ನಿಮಗೆ. ನೀವು ಕೆಲಸ ಇಲ್ಲದಕ್ಕೆ ಬಂದವರಲ್ಲ, ಒತ್ತಾಯಕ್ಕೆ ಬಂದವರಲ್ಲ, ಒಲದು ಬಂದವರು. ನೀವು ಒಲದು ಬಂದಾಗ ನಿಮ್ಮ ಮೇಲೆ ಕೃಪಾದೃಷ್ಟಿನೇ ಬೀರಬೇಕಾಗಿರುವಂತಹದ್ದು ಯಾರ ಕೆಲಸಪ್ಪ ಅಂತಂದ್ರೆ ಗುರುಗಳ ಕೆಲಸ, ಶರಣರ ಕೆಲಸ. ಆ ದೃಷ್ಟಿಯ ಪರಿಣಾಮ ಎಷ್ಟು ವಿಪರೀತ ಕೆಲಸ ಮಾಡುತ್ತೆ ಮನುಷ್ಯನ ಮೇಲೆ ಅಂತಂದ್ರೆ ಬಹಳ ವಿಧ ವಿಧವಾಗಿ ಮಾಡುತ್ತೆ. ಅದು ಒಂದು ಕಾರ್ಯಕ್ರಮ ನಡೆದಿತ್ತು, ಮನುಷ್ಯನ ಕಣ್ಣಿಗೆ ಎಷ್ಟು ಶಕ್ತಿ ಅದ ಅನ್ನೋದನ್ನ ನಾವು ಆ ಕಾರ್ಯಕ್ರಮದಲ್ಲಿ ನೋಡಿದ್ವಿ. ಇಲ್ಲೇನು ವೇದಿಕೆ ಮೇಲೆ ಕುಂತಾರಲ್ಲ, ಇವ್ರು ಆಗಾಗ ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ದೃಷ್ಟಿ ಯೋಗ ಅಂತ ಮಾಡ್ತಿರ್ತಾರ. ಯೋಗದಲ್ಲಿ ಒಂದು ದೃಷ್ಟಿ ಯೋಗ ಅಂತ ಒಂದೈತಿ. ದೃಷ್ಟಿ ಯೋಗ ಅಂತಂದ್ರೆ ಏನು? ಲಿಂಗಾಯತರು ಲಿಂಗವನ್ನು ಕೈಯಾಗಿ ಹಿಡ್ಕೊಂಡು ನೋಡ್ತಾ ಕುಂದ್ರೋದು ದೃಷ್ಟಿ ಯೋಗ. ಇನ್ನ ಲಿಂಗಾಯತರ ಅಲ್ಲದವರು ಕೆಲವು ಮಂದಿ ಲೈಟನ್ನು ನೋಡ್ತಾರೆ, ಕೆಲವು ಮಂದಿ ಜ್ಯೋತಿಯನ್ನು ನೋಡ್ತಾರೆ, ಇನ್ನು ಕೆಲವು ಮಂದಿ ಏನಾದರೂ ಬೇರೆ 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 ನೋಡುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಎಲ್ಲರ ಉದ್ದೇಶ ಏನು ಅಂತಂದ್ರೆ ದೃಷ್ಟಿ ಯೋಗವನ್ನು ಮಾಡೋದು. ಅದು ಒಂದು ಯೋಗ.
ಆ ಯೋಗಗಳಲ್ಲಿ ಇನ್ನೂ 2 ಥರ ಯೋಗ ಬರ್ತೈತಿ. ಒಂದು ನಮ್ಮ ಮೂಗಿನ ತುದಿಯನ್ನು ನೋಡ್ಕೊಂತ ಕುಂದ್ರೋದು ಒಂದು ಯೋಗ, ಇಲ್ಲ ಎದುರಿಗೆ ಒಂದು ಕನ್ನಡಿಯನ್ನು ಇಟ್ಟುಕೊಂಡು ಆ ಕನ್ನಡಿಯಲ್ಲಿ ನಮ್ಮ 2 ಹುಬ್ಬುಗಳ ಮಧ್ಯದ ಒಂದು ಗಂಧ ಹಚ್ಚು ಜಾಗ ಏನೈತಲ್ಲ, ಹೆಣ್ಣು ಮಕ್ಕಳು ಕುಂಕುಮ ಹಚ್ಚು ಜಾಗ ಐತಲ್ಲ, ಆ ಕುಂಕುಮ ಹಚ್ಚುವ ಜಾಗವನ್ನ, ಸ್ವಾಮಿಗಳು ಭಸ್ಮ ಹಚ್ಚುವ ಜಾಗವನ್ನ ಕನ್ನಡಿ ಒಳಗೆ ನೋಡ್ತಾ ಕುಂದ್ರೋದು, ಕನ್ನಡಿ ಒಳಗೆ ನೋಡ್ತಾ ಕುಂದ್ರೋದು. ಆ ಕನ್ನಡಿ ಒಳಗೆ ಅದನ್ನ ನೋಡ್ತಾ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ 2 ಕಣ್ಣುಗಳು ಏನದಾವಲ್ಲ ಆ 2ರ ದೃಷ್ಟಿ ಒಂದಾಗ್ತೈತಿ, 2ರ ದೃಷ್ಟಿ ಒಂದಾಗ್ತೈತಿ. ಇದಕ್ಕೆ ದೃಷ್ಟಿ ಯೋಗ ಅಂತಂತಾರ. ಈಗ ಮೈಲಾರದ ಬಸವಲಿಂಗ ಶರಣರದು ಒಂದು 3 ಸಾಲಿಂದ ಒಂದು ತ್ರಿಪದಿ ಬರ್ತೈತಿ. ಹುಬ್ಬಳ್ಳಿ ಪ್ಯಾಟಿಯೋಳು ಕಬ್ಬಿನ ಕೈ ಮಾರಾಟ, ಇಬ್ಬರೊಂದಾಗಿ ಮಾರಲು ಲಾಭ, ಹಬ್ಬಿತೈ ಗುರುವೇ ಕೃಪೆಯಾಗು ಅಂತ ಹೇಳಿ. ಹುಬ್ಬಳ್ಳಿ ಪ್ಯಾಟಿಯೋಳು ಕಬ್ಬಿನ ಕೈ ಮಾರಾಟ. ಹಂಗಾದ್ರೆ ಹುಬ್ಬಳ್ಳಿ ಅಂದ್ರೆ ಯಾವುದು? ಈಗ ನಿಮಗೆಲ್ಲ ಹುಬ್ಬಳ್ಳಿ ಅಂದ್ರೆ ನಿಮಗೆ ಗೊತ್ತು, ಧಾರವಾಡ ಹುಬ್ಬಳ್ಳಿ ಅಂತ ಅಷ್ಟ ಗೊತ್ತು. ಆದ್ರೆ ಧಾರವಾಡ ಹುಬ್ಬಳ್ಳಿ ಅನ್ನಂಗಿಲ್ಲ ಅವರು. 2 ಹುಬ್ಬುಗಳು ಇರ್ತಕ್ಕಂತಹ ಈ ಜಾಗ ಏನೈತಲ್ಲ ಇದಕ್ಕೆ ಹುಬ್ಬಳ್ಳಿ ಅಂತಾರೆ. ಯಾವುದು ಹುಬ್ಬಳ್ಳಿ? ನಮ್ಮ ಶರೀರದೊಳಗೆ ಒಂದು ಹುಬ್ಬಳ್ಳಿ ಐತಿ. ಆ ಹುಬ್ಬಳ್ಳಿ ಯಾವುದಪ್ಪ ಅಂತಂದ್ರೆ ಇವು 2 ಏನು ಹುಬ್ಬುಗಳದಾವಲ್ಲ, ಈ 2 ಹುಬ್ಬುಗಳ ನಡುವಿರ್ತಕ್ಕಂಥ ಜಾಗ ಹುಬ್ಬಳ್ಳಿ. ಇಬ್ಬರೊಂದಾಗಿ ಮಾರಲು ಲಾಭ, ಇಬ್ರು ಒಂದಾಗಿ ವ್ಯಾಪಾರ ಮಾಡ್ಬೇಕಂತ. ಯಾರ್ಯಾರವರು? ಎಡಗಡೆ ಮತ್ತು ಬಲಗಡೆ ಇರ್ತಕ್ಕಂಥ ಇವು 2 ಏನು ಕಣ್ಣುಗಳದಾವಲ್ಲ, ಈ 2 ಕಣ್ಣುಗಳು ಒಂದಾಗಿ ವ್ಯಾಪಾರ ಮಾಡಬೇಕು. ಯಾರ ಜೋಡಿ ವ್ಯಾಪಾರ ಮಾಡಬೇಕು? ಯಾರ ಜೋಡಿ ವ್ಯಾಪಾರ ಮಾಡಬೇಕು ಅಂತಂದ್ರೆ ಹೊರಗಿನ ಜನರ ಜೋಡಿ ವ್ಯಾಪಾರ ಮಾಡೋದಲ್ಲ. ಏನಿ ಭ್ರೂಮಧ್ಯ ಅಂತ ನಾವು ಕರಿತೀವಲ್ಲ, ಭ್ರೂಮಧ್ಯನೂ ಅಂತ ಇದಕ್ಕೊಂದು ಹೆಸರು, ಇನ್ನೊಂದು ತ್ರಿಕೂಟ ಅಂತ ಒಂದು ಹೆಸರು. ಯೋಗ ಭಾಷಾದೊಳಗೆ ಇದಕ್ಕೆ ತ್ರಿಕೂಟ ಅಂತ ಕರೀತಾರ. ಈ ಸೆಂಟರ್ ಪಾಯಿಂಟ್ ಏನೈತಲ್ಲ, ಈ ಸೆಂಟರ್ ಪಾಯಿಂಟ್ ಅನ್ನ ಯಾರು ಸದಾಕಾಲ ನೋಡ್ತಾ ಕುಂದಿರ್ತಾರ ಅವರಲ್ಲಿ ಯೋಗದ ಶಕ್ತಿ ಉತ್ಪನ್ನ ಆಗ್ತದೆ. ಅವ್ರು ಏನಂತಾರ ಅದು ಆಗತೈತಿ. ಏನು ಸಂಕಲ್ಪ ಮಾಡ್ತಾರ ಅದಾಗತೈತಿ. ಸದಾಕಾಲ ದೃಷ್ಟಿಯೋಗವನ್ನ ಸಾಧಿಸೋರ ಹತ್ರ 5 ಜಾಗೃತ ಆಗ್ತಾವ, 5 ಜಾಗೃತ ಆಗ್ತಾವ. ದೃಷ್ಟಿಯೋಗ ಮಾಡೋರಲ್ಲಿ, ಯೋಗ ಸಾಧನೆ ಮಾಡೋರಲ್ಲಿ 5 ಯಾವ್ಯಾವ ಜಾಗೃತ ಆಗ್ತಾವ? ಕಣ್ಣುಗಳು ಜಾಗೃತ ಆಗ್ತಾವ, ನಾಲಿಗೆ ಜಾಗೃತ ಆಗ್ತದೆ, ಈ ಕೈಗಳಲ್ಲಿ ಒಂದು ಶಕ್ತಿ ಪ್ರವೇಶ ಆಗ್ತದೆ, ಪಾದದಲ್ಲಿ ಒಂದು ಶಕ್ತಿ ಪ್ರವೇಶ ಆಗ್ತೈತಿ, ಮನಸ್ಸಿನೊಳಗ ಭಾವದೊಳಗೊಂದು ಶಕ್ತಿ ಪ್ರವೇಶ ಆಗ್ತದೆ. ಇದನ್ನು ಮಾಡ್ತಾ ಹೋಗೋದ್ರಿಂದ ಈಗೇನು ಮುತ್ಯಾಗಳ ಜಾತ್ರೆ ಅಂತ ನೀವು ಮಾಡ್ತಿರಲ್ಲ, ಅವರೆಲ್ಲ ಏನು ಮಾಡಿದ್ರು ಅಂತಂದ್ರೆ ಯೋಗ ಸಾಧನೆಯನ್ನ ಮಾಡ್ತಾ ಇದ್ರು. ಯೋಗ ಸಾಧನೆಗೆ 100 ದಾರಿಗಳು, ಯೋಗ ಸಾಧನೆಗೆ 1000 ದಾರಿಗಳು. ಆ 1000 ದಾರಿಗಳಲ್ಲಿ ಒಂದು ದಾರಿಯನ್ನ ಸರಿಯಾಗಿ ಹಿಡ್ಕೊಂಡು ಯಾರು ಹೋಗ್ತಾರಲ್ಲ ಅವ್ರೇನೆಲ್ಲ ಸಾಧನೆಯನ್ನ ಮಾಡ್ತಾರೆ. ಅವರಲ್ಲಿ ಒಂದು ಸಿದ್ಧಿ ಅಂತ ಆಗ್ತೈತಿ. ಸಾಧನೆಯ ಫಲ ಯಾವುದು ಅಂತಂದ್ರೆ ಸಿದ್ಧಿ. ಮೊದಲಿಗೆ ಮಾಡೋದು ಸಾಧನೆ, ಆ ಸಾಧನೆಯ ನಂತರದಲ್ಲಿ ಸಿಗತಕ್ಕಂಥದ್ದು ಏನೈತಲ್ಲ ಸಿದ್ಧಿ. ಆ ಸಿದ್ಧಿಯನ್ನ ಯಾರಿಗಾಗಿ ಉಪಯೋಗ ಮಾಡೋದಪ್ಪ ಅಂತಂದ್ರೆ ತನಗಾಗಿ ಉಪಯೋಗ ಮಾಡಿಕೊಳ್ಳುವಂಗಿಲ್ಲ. ತಾ ಮಾಡಿಕೊಂಡಿರ್ತಕ್ಕಂಥ ಸಿದ್ಧಿಯನ್ನ ಪ್ರಸಿದ್ಧಿಗಾಗಿನೂ ಉಪಯೋಗ ಮಾಡಿಕೊಳ್ಳುವಂಗಿಲ್ಲ. ಸಿದ್ಧಿಗಳನ್ನ ಪ್ರಸಿದ್ಧಿಗಾಗಿ ಉಪಯೋಗ ಮಾಡಿಕೊಂಡ್ರು ಅಂತಂದ್ರೆ ಮೂರ್ಖರಾಗಿ ಹೋಗ್ತಾರ. ಸಿದ್ಧಿಯನ್ನ ಸಾರ್ವಜನಿಕರ ಹಿತಕ್ಕಾಗಿ ಬಳಸಬೇಕು, ಭಕ್ತನ ಹಿತಕ್ಕಾಗಿ ಬಳಸಬೇಕು. ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವ ಯೋಗ ಸಾಧನೆಯ ಫಲದಿಂದ ಬರತಕ್ಕಂತಹ ಸಿದ್ಧಿಯನ್ನ ಪ್ರಸಿದ್ಧಿಗಾಗಿ ಬಳಸಿಕೊಂಡು ಬಿಟ್ರೆ ಅವ ಯೋಗ ಭ್ರಷ್ಟನಾಗಿ ಹೋಗ್ಬಿಡ್ತಾನೆ. ಯೋಗ ಭ್ರಷ್ಟನ ಆಗಬಾರದು ಅಂತಂದ್ರೆ ಅವ ಆತ್ಮ ಕಲ್ಯಾಣಕ್ಕೂ ಮತ್ತು ಜನ ಕಲ್ಯಾಣಕ್ಕೂ ಅದನ್ನು ಬಳಸುವಂತಹ ಪ್ರಯತ್ನವನ್ನು ಮಾಡಬೇಕು. ಅದರಾಗಿ ಇದ್ದೂ ಇರಲಾರ್ದಂಗೆ ಇರಬೇಕು ಅಂತಕ್ಕಂಥದ್ದು.
5 ಪರುಷಗಳು ಯಾರ ಹತ್ರ ಇದ್ದು ಅಂತಂದ್ರೆ ಬಸವಣ್ಣನವರ ಹತ್ರ ಇದ್ದುವು ಅಂತ ಎಲ್ಲ ಇತಿಹಾಸ ಹೇಳ್ತದೆ. ಬಸವಣ್ಣನವರ ಹತ್ರ ಇದ್ದು ಅಂತ. ಈಗಲೇನು ಸ್ವಾಮೀಜಿಯವರು ಕುಂತಾರಲ್ಲ, ಇವ್ರ ಹತ್ರ ಪರುಷಗಳು ಇಲ್ಲಂತಲ್ಲ. 5 ಒಬ್ಬರ ಹತ್ರ ಅದಾವಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದಂತೂ ಒಬ್ಬರ ಹತ್ರ ಇದ್ದ ಇರ್ತೈತೆ. ಅದು ಯಾವುದಾದ್ರೂ ಒಂದಿರ್ತೈತಿ. ಒಂದು ದೃಷ್ಟಿ ಪರುಷ ಆದರೂ ಇರ್ತದೆ, ಇಲ್ಲ ವಾಕ್ ಪರುಷ ಆದರೂ ಇರ್ತೈತಿ, ಇಲ್ಲ ಹಸ್ತ ಪರುಷ ಆದರೂ ಇರ್ತೈತಿ, ಇಲ್ಲ ಪಾದ ಪರುಷ ಆದರೂ ಇರ್ತೈತಿ, ಇಲ್ಲ ಭಾವ ಪರುಷ ಆದರೂ ಇರ್ತದೆ. ಇವು 5 ಪರುಷಗಳು ಇರ್ಲಾರ್ದೆ ಒಬ್ಬನು ಸ್ವಾಮಿ ಆಗಕ್ಕೆ ಬರಂಗಿಲ್ಲ. ಅವ ಸ್ವಾಮಿ ಆಗಬೇಕಾದ್ರೂ ಒಂದಾದ್ರೂ ಪರುಷ ಅವನ ಹತ್ರ ಜಾಗೃತ ಆದಾಗ ಮಾತ್ರ ಆ ಜಗಕ್ಕೆ ಬಂದು ಕುಂದಿರ್ತಾನೆ ಹೊರತಾಗಿ ಇಲ್ಲ ಅಂತಂದ್ರೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಆ ಜಾಗದಲ್ಲಿ 5 ಪೈಕಿ ಒಂದಾದ್ರೂ ಇದ್ರೆ ಮಾತ್ರ ಅವ ಶಾಶ್ವತವಾಗಿ ಉಳಿತಾನ. ಇಲ್ಲ ಅಂತಂದ್ರೆ ಆ ಜಾಗದಿಂದ ಉಚ್ಚಾಟಿತನಾಗಿ ಹೋಗ್ಬಿಡ್ತಾನ ಅವ. 5 ಪರುಷಗಳು ಬೇಕು. 5 ಪರುಷಗಳು ಪರಿಪೂರ್ಣ ಸಾಧನೆ ಮಾಡಿದವರಲ್ಲಿ ಬರ್ತದೆ. ಅಲ್ಪ ಸ್ವಲ್ಪ ಸಾಧನೆಯನ್ನ ಮಾಡಿದಲ್ಲಿ ಯಾವುದಾದ್ರೂ ಒಂದು ಪರುಷ ಜಾಗೃತ ಆಗೇ ಬಿಡ್ತೈತಿ. ಈಗ ನಿಮಗ ಒಂದು ಮಾತು ಹೇಳುದು ಅಂತಂದ್ರ, ಈಗ ನೀವು ಚನ್ನಬಸಪ್ಪ ಮುತ್ಯನ ಹತ್ರ ಬಂದು ಕುಂತೀರಿ ಅಂತ ಇಟ್ಕೊಳ್ಳೋಣ. ಅವ್ರ ಹತ್ರ ಬಂದು ಕುಂತಾಗ ನೀವು ಬಹಳ ಬೇಕಾದವ್ರು ಇದ್ರಿ ಅಂದ್ರೆ ಒಂದು ಮಾತು ಅಂತೀರಿ, ಯಾಕ್ರಪ್ಪ ನಮ್ಮ ಮೇಲೆ ಕಣ್ಣ ತೆಗಿಯವಲ್ರಿ ಅಂತೀರಿ. ನೀವು ಬಹಳ ನೊಂದಿದ್ರಿ ಅಂದ್ರೆ ಈ ಶಬ್ದ ಬಳಸ್ತೀರಿ, ನಮ್ಮ ಮೇಲೆ ಕಣ್ಣು ತೆಗಿಯವಲ್ರಿ ಅಂತ. ನಿಮ್ಮನ್ನ ಕಣ್ಣು ತೆಗೆದ ನೋಡ್ಕೊಂತ ಕುಂತಿರ್ತಾರ ಅವರು. ಆದ್ರೂ ಅವ್ರಿಗೆ ಏನ್ ಅನ್ನಕತ್ತೀರಿ ನೀವು, ನಮ್ಮ ಮೇಲೆ ಕಣ್ಣ ತೆಗಿಯವಲ್ರಿ ಅಂತ. ಅಥವಾ ಗುರುಗಳ ಹತ್ರ ಹೋಗಿಲ್ಲ, ಒಂದು ದೇವರ ಗುಡಿಗೆ ಹೋಗಿರಿ ಅಂತಂದ್ರ ಆ ದೇವರ ಎದುರಿಗೆ ಕುತ್ಕೊಂಡು ಏನಪ್ಪಾ ನನ್ನ ಮೇಲೆ ಕಣ್ಣ ತೆಗಿಯವಲ್ಲ ಅಂತೇಳಿ ಕೈ ಮುಗಿದು ಕೇಳ್ಕೊಂತೀರಿ ನೀವು. ಆ ದೇವ್ರ ಕಣ್ಣು ತೆಗಿತಾನೇನು? ದೇವರಿಗೆ ಕಣ್ಣು ಕಾಣುತ್ತೇನು? ಆದ್ರೆ ನೀವೊಂದು ಮಾತಂತೀರಿ, ನನ್ನ ಮೇಲೆ ಕಣ್ಣ ತೆಗಿಯವಲ್ಲಿ ಅಂತೇಳಿ ಒಂದು ಶಬ್ದ ಬಳಸ್ತೀರಿ ನೀವು. ಇದರ ಅರ್ಥ ಏನು ಅಂತಂದ್ರೆ, ಹೊರಗೆ ಕಾಣುವ ದೃಷ್ಟಿಗಳು ಬೇರೆ, ಒಳಗೊಂದು ದೃಷ್ಟಿ ಇದೆ. ಆ ದೃಷ್ಟಿಯಿಂದ ಆ ಮನುಷ್ಯ ನೋಡಬೇಕು. ಅದು ಕೃಪಾದೃಷ್ಟಿ. ಅದು ಕೃಪಾದೃಷ್ಟಿ. ಆ ಕೃಪಾದೃಷ್ಟಿ ಅವನ ಮೇಲೆ ಬಿತ್ತು ಅಂತಂದ್ರೆ ಅವನ ಎಲ್ಲಾ ದೋಷಗಳು ನಾಶ ಆಗಿ ಹೋಗ್ಬಿಡ್ತಾವ ಅನ್ನುವಂಥ ಭಾವನೆ ಆ ಸಾಮಾನ್ಯ ಮನುಷ್ಯನಿಗೂ ಇದೆ. ಹಾಗಾಗಿ ನಾವು ಆಗಾಗ ಯಾರ ಕಣ್ಣಿಗೆ ಬೀಳಬೇಕು ಅಂತಂದ್ರೆ ಯೋಗ್ಯರ ಕಣ್ಣಿಗೆ ಬೀಳ್ತಾ ಇರಬೇಕು. ಅಯೋಗ್ಯರ ಕಣ್ಣಿಗೆ ಬಿದ್ದರೆ ದುಃಖಕ್ಕೊಳಗಾಗ್ತೀವಿ. ಯೋಗ್ಯರ ಕಣ್ಣಿಗೆ ಬಿದ್ದಿವಿ ಅಂತಂದ್ರೆ ನಮ್ಮ ದುಃಖವನ್ನು ದೂರ ಮಾಡ್ಕೊಂತೀವಿ. ಇಷ್ಟೇ ವ್ಯತ್ಯಾಸ. ಅಯೋಗ್ಯರ ಕಣ್ಣಿಗೆ ಸದಾಕಾಲ ಬಿದ್ದುಕೊಂತ ಹೋಗಿಬಿಟ್ರೆ ದುಃಖಕ್ಕೊಳಗಾಗ್ತೀವಿ. ಯೋಗ್ಯರ ಕಣ್ಣಿಗೆ ಆಗಾಗ ಬಿದ್ದುಕೊಂತ ಹೋಗಿಬಿಟ್ರೆ ಎಂದಾದ್ರೂ ಒಂದು ದಿವಸ ಅದರ ಫಲ ತಟ್ಟೆ ತೀರ್ತದೆ. ಮೊನ್ನೆ 26 ಜನ ಯಾರ ದೃಷ್ಟಿಗೆ ಬಿದ್ದು ಸತ್ರು? ಅಯೋಗ್ಯರ ದೃಷ್ಟಿಗೆ ಬಿದ್ದು ಬಿಟ್ರು, ಸತ್ತು ಬಿಟ್ರು ನೋಡ್ರಿ. ಅಂದ್ರೆ ಅವ್ರ ಕಣ್ಣಿಗೆ ಬೀಳಲಿಲ್ಲ ಇವರು ಅಂತಂದ್ರೆ ಅವ್ರು ಸಾಯಕ್ ಸಾಧ್ಯನೇ ಇದ್ದಿಲ್ಲ. ಯಾವ ಮನುಷ್ಯ ಅಯೋಗ್ಯನ ದೃಷ್ಟಿಗೆ ಹೋಗ್ತಾನೆ ಅಲ್ಲಿ ಏನಾಗ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸದಾಕಾಲ ಯಾರ ದೃಷ್ಟಿಗೆ ಬರ್ತಿರ್ಬೇಕು ಅಂತಂದ್ರೆ ಯೋಗ್ಯರ ದೃಷ್ಟಿಗೆ ಬರ್ತಿರ್ಬೇಕು. ಅವರು ಯಾವಾಗಲೂ ಕೃಪಾ ದೃಷ್ಟಿಯನ್ನೇ ಬೇರ್ತಿರ್ತಾರೆ ಹೊರತಾಗಿ ವಕ್ರ ದೃಷ್ಟಿಯನ್ನ ಬೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಹಿಂದೆ ಏನು 2 ಜಾತ್ರೆಗಳನ್ನ ಮಾಡಾಕತ್ತಿರಲ್ಲ, ಇಲ್ಲೇ ಒಂದು ಬಸಪ್ಪ ಮುತ್ಯ, ಇನ್ನೊಂದು ಶಿವಲಿಂಗಪ್ಪ ಮುತ್ಯ ಅಂತ ಹೇಳಿ, ಅವರು ಕೆಲವು ಜನರಿಗಾದ್ರೂ ಕೂಡ ಕೃಪಾ ದೃಷ್ಟಿ ಬೀರಿದ್ರ ಅನ್ನೋದಕ್ಕನ ಈ ಕ್ಷೇತ್ರ ಆತೆ ಹೊರತಾಗಿ ಇಲ್ಲ ಅಂದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇದ್ದಿಲ್ಲ. ಯಾರ ಹತ್ರ ಕೃಪಾ ದೃಷ್ಟಿ ಇದೆ ಅವರು ಮಾತ್ರ ಕ್ಷೇತ್ರ ಪುರುಷರಾಗ್ತಾರೆ ಹೊರತಾಗಿ ಕರ್ತೃಗಳಾಗ್ತಾರೆ ಹೊರತಾಗಿ ಇಲ್ಲಂದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏನಾದ್ರೂ ಇರಲೇಬೇಕು, ಯಾವುದಾದ್ರೂ ಒಂದು ಶಕ್ತಿ ಜಾಗೃತ ಆಗಿರ್ಲಿಕ್ಕೆ ಬೇಕು. ಮೊದಲನೆಯದಾಗಿ ನಮಗೆ ಒಳ್ಳೆಯವ್ರ ದೃಷ್ಟಿ ಬೀಳಬೇಕು. ಒಳ್ಳೆಯವ್ರ ದೃಷ್ಟಿ ಬೀಳಬೇಕು. ಆ ದೃಷ್ಟಿಗೆ ನಾವು ಆಗಾಗ ಬೀಳ್ತಾ ಇದ್ವಿ ಅಂತಂದ್ರೆ ಏನೆಲ್ಲ ಬದಲಾವಣೆಗಳಾಗ್ತಾವ. ದೊಡ್ಡವರ ದೃಷ್ಟಿ ದೊಡ್ಡವರನ್ನಾಗಿ ಮಾಡ್ತದೆ. ದಿಲ್ಲಿ ಒಳಗೊಬ್ಬವ ಸಾಧು ಹೊಂಟಿದ್ದ. ದಿಲ್ಲಿ ಒಳಗೊಬ್ಬ ಸಾಧು ಹೊಂಟಿದ್ದ. ಆ ಸಾಧುವಿನ ಹತ್ರ ಟ್ಯಾಕ್ಸಿ ಡ್ರೈವರ್ ಹೋಗಿ ನಮಸ್ಕಾರ ಮಾಡಿ, ಸಾಧು ಮಹಾರಾಜ್ ಮೇ ಬಹುತ್ ದುಃಖ ಮೇ ಹೂ ಅಂದ. ಸಾಧು ಮಹಾರಾಜ್ರ ನಾ ಬಹಳ ದುಃಖದೊಳಗದೀನಿ ಅಂತ ಬೇಡಿಕೊಂಡ. ಮುಜೆ ಕೃಪಾ ಕೀಜಿಯೆ ಅಂತ ಬೇಡಿಕೊಂಡ. ನನಗೆ ಕೃಪಾ ಮಾಡ್ರಿ. ದಾರ್ಯಾಗ ಹೊಂಟನ ಸಾಧು. ವಿಚಾರ ಮಾಡ್ರಿ ನೀವು. ಅವ ಯಾವುದರ ಸಾವುಕಾರ ಹತ್ರ ಹೋಗ್ಲಿಲ್ಲ,
ಎಡಗಡೆ ಸಾವುಕಾರ ಮನಿ ರಗಡಿದ್ದು, ಬಲಗಡೆ ಸಾವುಕಾರ ಮನಿ ರಗಡಿದ್ದು. ಆದರೆ ಟ್ಯಾಕ್ಸಿ ಡ್ರೈವರ್ ತನ್ನ ಟ್ಯಾಕ್ಸಿ ನಿಲ್ಲಿಸಿ, ಬಾಡಿಗೆ ವಾಹನವನ್ನು ನಿಲ್ಲಿಸಿ ಯಾವ್ದರ ಸಾವುಕಾರ ಮನೆಗೆ ಹೋಗಿ ಕೈ ಮುಗಿಲಿಲ್ಲವ. ಎಡಕ ಬಲಕಿರ್ತಕ್ಕಂಥ ದಿಲ್ಲಿ ಒಳಗಿನ ಸಾವುಕಾರ ಮನೆಗೆ ಹೋಗಿ ಕೈ ಮುಗಿಲಿಲ್ಲ. ಬೀದ್ಯಾಗ ಹೊರಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಸಾಧುವಿಗೆ ಹೋಗಿ ನಮಸ್ಕಾರ ಮಾಡಿ ಕೇಳಾಕತ್ತಾನ, ಮುझे कृपा कीजिए, मैं बहुत दुख में हूं, परिवार को संभालने के लिए बहुत मुश्किल हो रहा है. ಬೇಡ್ಕೊಂಡ, ನಾನಾ ತರ ಬೇಡ್ಕೊಂಡ. ಸಾಧುವಿಗೆ ಟ್ಯಾಕ್ಸಿ ಹತ್ತಿ ಅಡ್ಡಾಡಕ್ ರೊಕ್ಕಿಲ್ಲ, ಅದಕ್ಕೆ ನಡ್ಕೊಂತ ಹೊಂಟ ನಾವು. ಇದು ಹೆಂಗ್ ಮಜಾ ಐತ್ ನೋಡ್ರಿ. ಸಾಧುಗ ಟ್ಯಾಕ್ಸಿ ಮಾಡಿಕೊಳ್ಳಾಕ ರೊಕ್ಕಿಲ್ಲ, ಆಟೋ ತಗೊಂಡು ಹೋಗಾಕ ರೊಕ್ಕಿಲ್ಲ, ಆಟೋ ಹತ್ತಿ ಹೋಗಾಕ ರೊಕ್ಕಿಲ್ಲದಕ್ಕೆ ಸಾಧು ಅಡ್ಡಾಡ್ಕೊಂತ ಹೊಂಟಾನ. ಟ್ಯಾಕ್ಸಿ ಒಳಗೆ ಹೊಂಟಾವ, ಡ್ರೈವರ್ ಇಳಿದು ಇವನಿಗೆ ಬೇಡ್ಕೊಳ್ಳಾಕತ್ತಾನ, ನನಗೇನಾದರೂ ಆಶೀರ್ವಾದ ಮಾಡ್ರಿ ಅಂತ. ಏನಿದು ಮಜಾ? ಟ್ಯಾಕ್ಸಿ ಡ್ರೈವರ್ ಗೊತ್ತು ಇವ್ರ ಹತ್ರ ಕೃಪಾ ದೃಷ್ಟಿ ಇದೆ, ಈ ಸಾಧುವಿನ ಹತ್ರ ಕೃಪಾ ದೃಷ್ಟಿ ಇದೆ, ಇವ್ರ ದೃಷ್ಟಿ ನನ್ನ ಮೈ ಮೇಲೆ ಬಿದ್ದರೆ ನಂದೆಲ್ಲ ಪರಿಹಾರ ಆಗತ್ತೆ. ಒಂದು ವೇಳೆ ಇವ್ರ ದೃಷ್ಟಿ ನನ್ನ ಮೈ ಮೇಲೆ ಬೀಳಲಾರ್ದ ಇನ್ನು ಈ ಎಡಕ ಬಲಕ ಮನಿಗಳ ಶ್ರೀಮಂತರ ದೃಷ್ಟಿ ಏನಾದರೂ ನನ್ನ ಮೈ ಮೇಲೆ ಬಿದ್ದರೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಅವನಿಗೆ ಗೊತ್ತು. ಅವ ಸಾಧು ಹೇಳ್ದ, ಏನು ಹೇಳ್ಬೇಕು? ಒಂದು ಪರಿಹಾರ ಹೇಳಲೇಬೇಕಲ್ಲ. ಕೃಪಾ ಮಾಡ್ರಿ ಅಂತ ಬೇಡ್ಕೊಳಕತ್ತಾನವ. ಅವ ಏನಂದ ಅಂತಂದ್ರೆ, ಇಲ್ಲಿ ನೆಹರೂರವರ ಮನೆ ಐತಿ, ಪ್ರಧಾನಮಂತ್ರಿ ನೆಹರೂನ ಮನೆ ಐತಿ. ಇದನ್ನೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಪ್ರಧಾನಮಂತ್ರಿ ನೆಹರೂರವರ ಮನೆ ಐತಿ. ಅವ್ರ ಮನೆಯಿಂದ ಇಷ್ಟು ಗಂಟೆಗೆ ಹೊರಗೆ ಬಂದು ಆಫೀಸಿಗೆ ಹೋಗ್ತಿರ್ತಾರೆ ಪ್ರಧಾನಮಂತ್ರಿ ಅವರು. ನೀನೇನ್ ಮಾಡಬೇಕು ಅಂತಂದ್ರೆ, ರಸ್ತೆದ ಹೊರಗೆ, ಮನಿ ಒಳಗಲ್ಲ, ಗೇಟ್ನೊಳಗಲ್ಲ, ಅಪ್ಪಿ ತಪ್ಪಿ ಅವ್ರ ಮನಿ ಒಳಗೆ ಹೋಗೋ ಪ್ರಯತ್ನ ಮಾಡಬೇಡ. ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವ್ರ ಮನಿ ಕಂಪೌಂಡಿನಿಂದ ಒಂದು 20 ಫೂಟ್ ದೂರದಾಗ ರಸ್ತೆ ಏನು ಚಲುವಾಗ್ತದಲ್ಲ, ಅಲ್ಲಿ ಫುಟ್ಪಾತ್ ಮೇಲೆ ಅವ್ರ ಕಾರ್ ಏನು ಹಿಂಗೆ ಹೊಳ್ತೈತಿ ನೋಡು, ಆ ಹೊಳ್ಳು ಜಾಗದಾಗ ಸುಮ್ಮನೆ ನಿಂತ್ಕೊಂಡ್ಬಿಡು. ಸುಮ್ಮನೆ ನಿಂತ್ಕೋ ಅಂತ ಒಂದು ಮಾತನ್ನ ಹೇಳಿದ ಸಾಧು. ಎಷ್ಟು ದಿವಸ ನಿಲ್ಬೇಕು ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾಕ ಹೋಗ್ಬೇಡ. ನಿನ್ನ ಬಡತನ ದೂರ ಆಗೋ ತನಕ ನಿಂದ್ರು ಅಂದವ. ನಿನ್ನ ಬಡತನ ದೂರ ಆಗೋ ತನಕ ನಿಂದ್ರು ಅಂತ ಹೇಳಕತ್ತೇನೆ ಸಾಧು. ಯಾರ ಮನೆ ಮುಂದ? ಪ್ರಧಾನಮಂತ್ರಿ ಮನೆ ಮುಂದ. ಪ್ರಧಾನಮಂತ್ರಿಗೆ ಹೋಗಿ ಭೇಟಿಯಾಗಂತ ಹೇಳಿಲ್ಲ, ಪ್ರಧಾನಮಂತ್ರಿಗೆ ಹೋಗಿ ಒಳಗೆ ಹೋಗಿ ಬೇಡಿಕೊ ಅಂತ ಹೇಳಿಲ್ಲ ಅವ. ಸುಮ್ಮನೆ ಅಲ್ಲಿ ನಿಂದ್ರು. ಎಲ್ಲಿ ತನಕ ನಿಂದಿರ್ಲ್ರಿ? ನೆಹರು ಯಾವಾಗಲೂ ಸಮಯಕ್ಕೆ ಬಹಳ ಬೆಲೆ ಕೊಡ್ತಾನೆ. ಆ ಸಮಯಕ್ಕೆ ಏನು ಬರ್ತಾನಲ್ಲ, ಒಂದು ದಿವಸ ನೋಡ್ಕೋ, ದಿನವೂ ಅದೇ ಟೈಮ್ನಾಗ ಆತು ಹೊರಗೆ ಹೋಗ್ತಾನ. ಅದಕ್ಕಿಂತ ಮೊದಲು 5 ನಿಮಿಷ ಹೋಗಿ ನಿಂತ್ಕೋ. ಅವ್ರ ಕಾರ್ ಏನು ಹಿಂಗೆ ಹೊರಗೆ ಬರುತ್ತಲ್ಲ, ಕಾರ್ ಹೊರಗೆ ಬಂದ ಕೂಡಲೇ ಹಿಂಗೆ ಕೈ ಮುಗಿದು ಬಿಡು. ಸಾಧು ಹೇಳ್ತಾನೆ ಬಡವ್ಗ, ಟ್ಯಾಕ್ಸಿ ಡ್ರೈವರ್ಗೆ, ಹಿಂಗೆ ಕೈ ಮುಗಿದು ಬಿಡು. ಯಾವಾಗ ಅವ್ರ ಕಾರ್ ಮುಂದಕ್ಕೆ ಹೋಗ್ತೈತಲ್ಲ, ನಿನ್ನ ಗಾಡಿ ಹತ್ಕೊಂಡು ನೀ ದುಡಿಯಾಕ ಹೋಗು. ಆಯ್ತ್ರಿ ಅಂದ. ಯಾಕಂದ್ರೆ ನಮ್ಮ ಜನರಿಗೆ, ದೇಶದ ಜನರಿಗೆ ಸಾಧುಗಳ ಮಾತಿನ ಮೇಲೆ ನಂಬಿಕೆ ಬಾಳ. ಸಾಧುಗಳು ಏನಾದರೂ ಹೇಳ್ತಾರಂತಂದ್ರೆ ಅದ್ರೊಳಗೆ ಏನಾದರೂ ಐತಿ ಅಂತ. ಮುತ್ಯಾಗಳು, ಅಜ್ಜುಗಳು, ಗುರುಗಳು, ಸ್ವಾಮಿಗಳು ಇವ್ರು ಏನೋ ಹೇಳ್ತಾರಂದ್ರೆ ಇದ್ರೊಳಗೆ ಏನಾದರೂ ಐತಿ ಅನ್ನೋ ನಂಬಿಕೆ ಏನಿತ್ತಲ್ಲ, ಮರುದಿವ್ಸ ಹೋಗಿ ನಿಂತ್ಕೊಂಡ. ನೆಹರೂನ್ ಗಾಡಿ 10:10 ಪಾಸ್ ಆತು. ಅವ ಅಲ್ಲಿ ನಿಂತ್ಕೊಂಡು ಹಿಂಗೆ ಕೈ ಮುಗ್ದ. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 1 ವಾರ ಹೋಯ್ತು. ಆ ಜಾಗದಲ್ಲಿ ಎಂದೂ ಯಾರೂ ಬಂದು ನಿಂತಿದ್ದಿಲ್ಲ. ನೆಹರೂನ್ ದೃಷ್ಟಿ ಅವನ ಮೇಲೆ ಹೋತು ನೋಡ್ರಿ. ಯಾರ ಮೇಲೆ ಹೋತು? ಯಾರ ಮೇಲೆ ಹೋತಪ್ಪ? ಟ್ಯಾಕ್ಸಿ ಡ್ರೈವರ್ ಮೇಲೆ 1 ವಾರಕ್ಕೆ ನೆಹರೂನ್ ದೃಷ್ಟಿ ಅವನ ಮೇಲೆ ಹೋತು. ಇವ ಯಾರಿವ ದಿನ ನೋಡ್ ನನಗೆ ನಮಸ್ಕಾರ ಮಾಡಕ್ ಹತ್ತಾನಲ್ಲ ಅಂತ ಹೇಳಿ 1 ವಾರ ಸುಮ್ಮನೆ ನಮಸ್ಕಾರ ಮಾಡಿದ್ದಕ್ಕೆ ಪ್ರಧಾನಮಂತ್ರಿ ದೃಷ್ಟಿ ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ಮೇಲೆ ಬಿತ್ತು. ಯಾವನಾರು ಇರ್ಬೋದು ಬಿಡು ಅಂತೇಳಿ ಹೋದ. ಮರುದಿವ್ಸ ಅವ ಅಲ್ಲೇ ನಿಂತಿದ್ದ. ನೆಹರು ಇನ್ನಷ್ಟು ಅಲಾಲ್ಟ್ ಆದ. ಮತ್ತವ ಅಲ್ಲೇ ನಿಂತಾನ. ಮರುದಿವ್ಸ ನೋಡಿದ, ಅಲ್ಲೇ ನಿಂತಾನ. ಮರುದಿವ್ಸ ನೋಡಿದ, ಅಲ್ಲೇ ನಿಂತಾನ. ನೆಹರು ಆ ಕಡೆ ಈ ಕಡೆ ನೋಡವಲ್ಲ. ಹೊರಗೆ ಹೋಗ್ಬೇಕಾದ್ರೆ ದೃಷ್ಟಿ ಅವನ ಮೇಲೆ ಹೊಂಡಿತ್ತು ನೋಡ್ರಿ ದಿನ. ಯಾಕಂದ್ರೆ ದಿನ ನಿಲ್ಲಕತ್ತಾನ. ದೊಡ್ಡವ್ರು ಯಾವಾಗಲೂ ಅಲಾಲ್ಟ್ ಆಗಿರ್ತಾರೆ, ಜಾಗೃತರಾಗಿರ್ತಾರೆ. ದೊಡ್ಡ ವ್ಯಕ್ತಿಗಳು ಯಾರೇ ಇರಲಿ ಅವ್ರು ಯಾವುದೇ ಜಾಗದೊಳಗೆ ದೊಡ್ಡ ಜಾಗದಾಗ ಇರ್ತಾರಲ್ಲ, ಸದಾಕಾಲ ಜಾಗೃತರಾಗಿರ್ತಾರ. ಕೊನೆಗೆ ತಮ್ಮ ಆತ್ಮರಕ್ಷಣೆಗಾಗಿ ಅನ್ಕೋರಿ
ಅಥವಾ ಇನ್ನೊಂದು ಕಾರಣಕ್ಕರ ಅನ್ಕೋರಿ ಜಾಗೃತರಾಗಿರ್ತಾರ. ನೆಹರೂನ್ ದೃಷ್ಟಿ ದಿನ ಅವನ ಮೇಲೆ ಬೀಳಾಕತ್ತು, ಟ್ಯಾಕ್ಸಿ ಡ್ರೈವರ್ ಮೇಲೆ. ಒಂದು ದಿವಸ ಅವ ಪಿ ಎ ಹೇಳ್ತಾನ, ಯಾರು ನೆಹರು, ಮೇ ಏಕ್ ಹಫ್ತಾ ಸೆ 15 दिन से देख रहा हूं वो आदमी खड़े होकर नमस्कार कर रहे हैं. ಅವ ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಕತ್ತಾನೆ. ಓ ಕೌನ್ ಹೇ ಅಂದವ. ಪಿ ಎಗೆ ಕೇಳ್ತಾನ, ಪಿ ಎಗೆ ಪ್ರಧಾನಮಂತ್ರಿ, ಅವ ಯಾರು ದಿನ ನಮಸ್ಕಾರ ಮಾಡಕತ್ತಾನ, ವಾರ 15 ದಿವಸ ಆಯ್ತು. ಪ್ರಧಾನಮಂತ್ರಿ ಅಂದ, ಅಂಥವ್ರ ರಸ್ತೆದೊಳಗೆ ರಗಡು ಬಂದು ನಿಂತಿರ್ತಾರ್ರಿ, ಯಾಕೆ ತಲೆ ಕೆಡಿಸ್ಕೊಂತೀರಿ? ಇಲ್ಲ ಇಲ್ಲ, ಅವ ಜಾಗ ಬದಲಿ ಮಾಡ್ತಾ ಇಲ್ಲ. ನೀವು ಈ ಶಬ್ದಗಳ ನೆನಪಿನಾಗ ಇಟ್ಕೋಬೇಕು. ಅವ ಜಾಗ ಬದಲಿ ಮಾಡ್ತಾ ಇಲ್ಲ. ಆಮೇಲೆ ನಮಸ್ಕಾರ ಮಾಡಿದ ಕೂಡಲೇ ನನ್ನ ಕಾರ್ ಪಾಸ್ ಆದ ಕೂಡಲೇ ನಾನು ನೋಡಕತ್ತೀನಿ. ನೆಹರು ಏನ್ ಮಾಡ್ತಿದ್ನಂತಂದ್ರೆ ಕಾರ್ ಪಾಸ್ ಆದ ಮೇಲೆ ಮತ್ತೆ ಹಿಂದಕ್ಕೆ ಬಗ್ಗೆ ನೋಡ್ತಿದ್ದ. ಒಂದು ಜಾಗದಾಗ ಸಾಧುನ ಮಾತು ಕೇಳಿ ನಿಂತಿದ್ರ ಪರಿಣಾಮ ಪ್ರಧಾನಮಂತ್ರಿ ನೋಡಕ್ ಹಚ್ಚಿತ್ತು, ಮತ್ತೆ ಹಿಂದೆ ನೋಡಕ್ ಹಚ್ತಿತ್ತು. ಇಲ್ಲ ಇಲ್ಲ, ಅವ ಯಾರು ನನಗೆ ಮಾಹಿತಿ ಬೇಕು ಅಂದ. ಅವ ಅಂದ, ಮರುದಿವ್ಸ ನನಗೆ ಅದ್ರ ಮಾಹಿತಿ ಸಿಗ್ತೈತಿ ಸರ್, ನಾನು ಅದನ್ನು ಒಪ್ಪಿಸ್ತೀನಿ ನಿಮಗ ಅಂದ. ಅವ ಹೋಗಿ ಪಿ ಎ ಮೊದಲು ಗಾಡಿ ಹತ್ತಕ್ಕಿಂತ ಮೊದಲು ಹೋಗಿ ಪಿ ಎ ಕೇಳ್ತಾನೆ, ಯಾರೋ ನೀನು ಯಾಕೆ ನಿಂದಿರ್ತಿ ಇಲ್ಲಿ ದಿನ? ಏನಿಲ್ಲ, ಪ್ರಧಾನಮಂತ್ರಿಗಳು ಹೋಗುವಾಗ ಕೈ ಮುಗಿ ಅಂದಾರ, ನಾನು ಕೈ ಮುಗಿತೀನಿ ಅಷ್ಟೇ. ಇಲ್ಲಿ ನಿಲ್ಬೇಡಂದ್ರೆ ಅಲ್ಲಿ ನಿಲ್ತೀನಿ ಅಂದವ್. ಈ ಕಡೆ ನಿಲ್ಬೇಡಂದ್ರೆ ಆ ಕಡೆ ನಿಲ್ತೀನಿ. ಅವನಿಗೆ ಗೊತ್ತಾಯ್ತು ಇದು ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯ ಐತಿ, ನಮಸ್ಕಾರ ಮಾಡ್ತೈತಿ ಅಂತ. ಪಿ ಎ ಹೋದ, ಮಾಹಿತಿ ತಗೊಂಡ ಬಂದ. ಅವ ಮರುದಿವ್ಸ ಹೇಳ್ದ, ಸರ್ ಯಾವನೋ ಒಬ್ಬ ಟ್ಯಾಕ್ಸಿ ಡ್ರೈವರ ನೀವು ಹೋಗೋ ಮುಂದೆ ಕೈ ಮುಗಿಬೇಕಂತೇಳಿ ಕೈ ಮುಗಿಯಾಕತ್ತಾನಂತ ಅಂತಿಷ್ಟು ಮಾಹಿತಿ ತಗೊಂಡು ಬಂದ. ಮುಂದೆ 15 ದಿವಸ ಹೋಯ್ತು. ಮತ್ತೆ 15 ದಿವಸ ದಿನವೂ ಕೂಡ ನೆಹರುಗೂ ಕುತೂಹಲ. ಸಾಧು ಹೇಳ್ಯಾನಂತಂದ್ರೆ ಏನಾದ್ರೂ ಆಗೇ ತೀರ್ತೈತಿ ಅಂತಿವ. ಯಾರು? ಟ್ಯಾಕ್ಸಿ ಡ್ರೈವರ್. ಸಾಧುನ ಬಾಯಾಗ ಮಾತು ಬಂದೈತಿ ಅಂತಂದ್ರೆ ಅದ್ರ ಫಲ ಇರಲೇಬೇಕು ಅಂತ ಇವ ನಂಬಿಕೊಂಡು ದಿನ ಆ ಕೆಲಸ ಮಾಡಕತ್ತಾನ. ನೆಹರುನ್ ತಲೆ ಕೆಡಾಕತೈತಿ. ಯಾವಾಗ 1 ತಿಂಗಳಾಯ್ತೋ, 1 ತಿಂಗಳ ಆದ ಮೇಲೆ ನೆಹರುಗೆ ತಡ್ಕೊಳಕ್ಕಾಗ್ಲಿಲ್ಲ, ಗಾಡಿ ನಿಲ್ಸಂದವ. ಗಾಡಿ ನಿಲ್ಸು ಅಂದ. ಯಾರ ಗಾಡಿ ನಿಂತ್ಕೊಂತು ಹೇಳ್ರಿ? ಪ್ರಧಾನಮಂತ್ರಿ ಕಾರ್ ಯಾರ ಹತ್ರ ನಿಂತ್ಕೊಂಡೈತಿ? ಟ್ಯಾಕ್ಸಿ ಡ್ರೈವರ್ನ ಹತ್ರ. ಸಾಧ್ಯ ಏನು? ಅದರಾಗ ನೆಹರು ಅಂತಂದ್ರೆ ವಿಪರೀತ ಬಿಗಿ ಪ್ರಧಾನಮಂತ್ರಿ. ಅವ ಆತನ ಗಾಡಿ ಟ್ಯಾಕ್ಸಿ ಡ್ರೈವರ್ನ ಹತ್ರ ನಿಂದಿರ್ತೈತಿ. ಯಾರ ಮಾತಿನ ಪರಿಣಾಮ? ಒಬ್ಬ ಸಾಧುವಿನ ಮಾತಿನ ಪರಿಣಾಮ. ನೆಹರುನ ದೃಷ್ಟಿ ದಿನ ಅವನ ಮೇಲೆ ಹೋಯ್ತು. 1 ತಿಂಗಳಿಗೆ ನೆಹರು ಕಾರ್ ನಿಲ್ಲಿಸಿ, आप कौन है? मैं टैक्सी ड्राइवर हूं, क्यों ऐसे कर रहे हैं? एक साधु ने पूछा. ಸಾಧುಗಳು ಹೇಳ್ಯಾರ, ನಾ ಹಂಗೆ ಮಾಡಕತ್ತೀನಿ. ಅವನಿಗೆ ಇಷ್ಟು ಕುತೂಹಲ ಆಯಿತು. ಆಜಾವ್ ಅಂದರ್ ಆಜಾವ್ ಅಂದವ್. ಒಳಗೆ ಬಾಯಿಲ್ ಅಂತಾನು. ಟ್ಯಾಕ್ಸಿ ಡ್ರೈವರ್ಗ ಪ್ರಧಾನಮಂತ್ರಿ ತನ್ನ ಕಾರ್ನೇ ಕರ್ಕೊಂಡ ಮಗ್ಗಲು ಕುಂದ್ರಿಸಿಕೊಂಡ. ಗಾಡಿ ಹೊಂಡಿತು. ಅವನಿಗೆ ಬಹಳ ರೋಮಾಂಚನ ಆಯಿತು. ಯಾರಿಗೆ? ಟ್ಯಾಕ್ಸಿ ಡ್ರೈವರ್ಗೆ. ದೊಡ್ಡ ಮಂತ್ರಿಗಳನ್ನ ಮಗ್ಗಲು ಕುಂದ್ರಿಸಿಕೊಳ್ಳೋದಿಲ್ಲ ಪ್ರಧಾನಮಂತ್ರಿ, ಅಂತದ್ದು ನಾನು ಟ್ಯಾಕ್ಸಿ ಡ್ರೈವರ್ನ ಕುಂದ್ರಿಸಿಕೊಂಡ್ಬಿಟ್ನಲ್ಲ ಅಂತ ಕೇಳಿದೆ, ಯಾಕೆ ಹಿಂಗೆ ಮಾಡಕತ್ತಿದಿ? ಅವ ಹೇಳ್ದೆ, ಒಂದು ಸಾರಿ ಒಬ್ಬ ಸಾಧು ರಸ್ತೆದಾಗ ಹೊಂಟಿದ್ದ, ನಾನು ಟ್ಯಾಕ್ಸಿ ಡ್ರೈವರ್ ರೀ, ನಾ ಹೋಗಿ ಅವನ ಪಾದಕ್ಕೆ ಬೇಡ್ಕೊಂಡೆ, ನಮಸ್ಕಾರ ಮಾಡಿದೆ. ನನಗೆ ಭಾಳ ತ್ರಾಸನೆ ಆಗದೀನಿ, ನನ್ನ ಕುಟುಂಬವನ್ನು ಜೋಪಾನ ಮಾಡೋದು ಕಷ್ಟ ಆಗಕತ್ತೈತಿ, ನನಗೆ ಆಶೀರ್ವಾದ ಮಾಡ್ರಿ, ನನ್ನ ಬಡತನ ದೂರ ಮಾಡ್ರಿ ಅಂತ ನಾ ಬೇಡ್ಕೊಂಡೆ. ಆವಾಗ ಆ ಸಾಧು ಏನು ಹೇಳ್ಯಾನಂತಂದ್ರೆ, ಆ ಪ್ರಧಾನಮಂತ್ರಿಗಳು ಹೊರಗೆ ಹೋಗೋ ಮುಂದೆ ಕೈ ಮುಗಿದು ಬಿಡು, ನಿನ್ನ ಕಷ್ಟ ದೂರ ಆಗುತ್ತ ಅಂತ ಹೇಳ್ಯಾರ. ನನಗೆ ಉಳಿದಿದ್ದೇನೂ ಗೊತ್ತಿಲ್ಲ, ಬರೀ ಅವ್ರು ಹೇಳ್ಯಾರಂತಂದ್ಮೇಲೆ ಅಲ್ಲಿ ನಿಂತ್ಕೊಂಡು ನಾನು ನಮಸ್ಕಾರ ಮಾಡಕತ್ತೀನಿ, ನೀವು ನಾನು ನೋಡಿದ್ರಿ ಅಂತಂದವ. ನೆಹರು ಗೊತ್ತಾತು. ಇವನು ಕಷ್ಟ ದೂರ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಇವನಿಗೇನಾದರೂ ಸಹಾಯ ಮಾಡಬೇಕು ಅಂತೇಳಿ ತಿಳ್ಕೊಂಡು ನೆಹರು ಏನು ಮಾಡಿದ ಅಂದ್ರೆ, ನೀನು ಎಷ್ಟು ರೊಕ್ಕಕ್ಕೆ ದುಡಿತಿದ್ದಿ ಟ್ಯಾಕ್ಸಿ ಒಳಗೆ? 300 ರೂಪಾಯಿಗೆ ನಾನು ದುಡಿತೀನಿ, ಒಂದು ಸ್ವಂತ ಗಾಡಿ ತಗೋಬೇಕಾಗಿತ್ತು ಅಂದವ ನೆಹರು. ಸ್ವಂತ ನೀನ ಗಾಡಿ ತಗೊಂಡು ಬಾಡಿಗೆ ಓಡಿಸಿದ್ರೆ ರೊಕ್ಕ ಉಳಿತಿತ್ತಲ್ಲ, ನನಗೆ ಊಟ ಮಾಡಕ್ಕೆ ಬಟ್ಟೆ ತಗೊಳಕ್ಕೆ ನನಗೆ ಗತಿ ಇಲ್ಲ, ಗಾಡಿ ತಗೊಳಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳಿದಾಗ ನೆಹರು ಹೇಳ್ತಾನ,
ನೀ ಬ್ಯಾಂಕ್ನಾಗ ಲೋನ್ ಮಾಡಿ ತಗೋಬೇಕು. ನನಗೆ ಲೋನ್ ಡೌನ್ ಪೇಮೆಂಟ್ ಅಂತ ಕಟ್ಟಬೇಕಲ್ಲ, ಆ ಡೌನ್ ಪೇಮೆಂಟ್ ಕಟ್ಟಕ್ಕೂ ನನಗೆ ಶಕ್ತಿ ಇಲ್ಲ, ನಾ ಎಲ್ಲಿಂದ ಗಾಡಿ ತಗೊಳಕ್ ಸಾಧ್ಯ ಅಂತ ಒಂದು ಮಾತನ್ನು ಅಂದಾಗ ನೆಹರು ಹೇಳ್ತಾನೆ ಟ್ಯಾಕ್ಸಿ ಡ್ರೈವರ್ಗೆ, ನಿಂದು ಡೌನ್ ಪೇಮೆಂಟ್ ನಾ ಕಟ್ತೀನಿ ಅಂತ. ಟ್ಯಾಕ್ಸಿ ಡೌನ್ ಪೇಮೆಂಟ್ ಐತಲ್ಲ, 1,00,000 ರೂಪಾಯಿ ಟ್ಯಾಕ್ಸಿಗೆ ಇದ್ರೆ 25,000 ರೂಪಾಯಿ ಕಟ್ಟಬೇಕಲ್ಲ, 25,000 ರೂಪಾಯಿ ನಾ ಕಟ್ತೀನಿ ಅಂದ ನೆಹರು. ವಿಚಾರ ಮಾಡ್ರಿ, ಒಂದು ತಿಂಗಳ ಬರೇ ನೆಹರುನ ದೃಷ್ಟಿಗೆ ಬಿದ್ದ ಪರಿಣಾಮ ನೆಹರು ಎದಕ್ಕೆ ತಯಾರಾದ? ಡೌನ್ ಪೇಮೆಂಟ್ ಕಟ್ಟಕ್ಕೆ ತಯಾರಾದ. ಅವ ಅಂತಾನೆ ಟ್ಯಾಕ್ಸಿ ಡ್ರೈವರ್ ಕೈ ಮುಕ್ಕೊಂಡು, ನೀವು ಡೌನ್ ಪೇಮೆಂಟ್ ಕಟ್ಟಬಹುದ್ರಿ, ಅಲ್ಲಿ ಬ್ಯಾಂಕ್ನೊಳಗೆ ಜಾಮೀನ್ದಾರ ಒಬ್ರು ಆಗ್ಬೇಕಲ್ಲ, ನಮ್ಮಂತ ಬಡವ್ರಿಗೆ ಯಾರು ಜಾಮೀನ್ದಾರ ಹಾಕಾರ? ಜಾಮೀನ್ದಾರ ಆದ್ಮೇಲೆ ಟ್ಯಾಕ್ಸಿ ಕೊಡ್ತಾರ, ಲೋನ್ ಕೊಡ್ತಾರ. ಲೋನ್ಗೂ ಕೂಡ ಇನ್ಫ್ಲುಯೆನ್ಸ್ ಬೇಕು, ವಸೂಲಿ ಬೇಕು, ಜೊತೆಗೆ ಜಾಮೀನ್ದಾರರು ಬೇಕು. ಶ್ಯೂರಿಟಿ ಇರ್ಲಾರ್ದ ಯಾರೂ ಕೊಡಲ್ಲ. ನೆಹರು ಅಂದ, ಆಯ್ತು ತಗೋ ನಾನ ಜಾಮೀನ್ದಾರ ಹಾಕಿನಿ ಅಂದ. ಆಯ್ತು ತಗೋ, ಇದು ನಡೆದ ಘಟನೆ ಇದು. ಆಯ್ತು ತಗೋ ನಾನೇ ಜಾಮೀನ್ದಾರ ಆಗ್ತೀನಿ ಅಂತಾನ. ಯಾವ ಬ್ಯಾಂಕ್ನಾಗ ತಗೊಳ್ರಿ, ಅಲ್ಲೊಂದು ದೊಡ್ಡ ಬ್ಯಾಂಕ್ ಐತಲ್ಲ, ಸ್ಟೇಟ್ ಬ್ಯಾಂಕ್ ಐತಲ್ಲ, ಆ ಬ್ಯಾಂಕ್ನಾಗ ತಗೋ. ನೀವು ಹೋಗು, ಇಂಥ ದಿವಸ ಇಂಥ ಟೈಮ್ನಾಗ ನಾ ಜಾಮೀನ್ದಾರ ಆಗಕ್ಕೆ ಬರ್ತೀನಿ, ಕಾಗದ ಪತ್ರ ಎಲ್ಲ ರೆಡಿ ಮಾಡಿಸು, ಡೌನ್ ಪೇಮೆಂಟ್ ತಗೊಂಡ ಜಾಮೀನ್ದಾರ ಆಗಕ್ಕೆ ಬರ್ತೀನಿ ಅಂದ. ಒಂದು 6 ಅಂತಸ್ತಿನ ಬಿಲ್ಡಿಂಗ್ ಅದು ಅವತ್ತಿನ ಕಾಲಕ್ಕೆ. 6 ಅಂತಸ್ತಿನ ದೊಡ್ಡ ಬಿಲ್ಡಿಂಗ್, ಬ್ಯಾಂಕ್ ಬಿಲ್ಡಿಂಗು. ಆ ಬ್ಯಾಂಕ್ನಾಗ ಹೋಗಿ ಮ್ಯಾನೇಜರ್ಗೆ ಭೇಟಿಯಾಗಿ ನಾವು ಟ್ಯಾಕ್ಸಿ ತಗೋಬೇಕ್ರಿ ಅಂದಿವ. ದಿಮಾಕ್ ಹೆಚ್ಚಾಗಿತ್ತು ಆಗ್ಲೇ, ಟ್ಯಾಕ್ಸಿ ಡ್ರೈವರ್ನ ದಿಮಾಕ್ ಹೆಚ್ಚಾಗಿತ್ತು. ಯಾಕಂದ್ರೆ ಡೌನ್ ಪೇಮೆಂಟು ಕಟ್ಟಾಕ್ ತಯಾರಾಗ್ಯಾನ, ಜಾಮೀನ್ದಾರ ಅವನ ಹಾಕ್ಕಾನ, ನನಗೊಂದು ಹೊಸ ಗಾಡಿ ಬರ್ತೈತಂದು ಸ್ವಲ್ಪ ದಿಮಾಕ್ ಬರೋದು ಸಹಜ ಅಲ್ಲ. ಆಶ್ಚರ್ಯ ಅಂತಂದ್ರೆ ಅವ ಹೋಗಿ ಮ್ಯಾನೇಜರ್ಗೆ ಹೇಳ್ದ, ಟ್ಯಾಕ್ಸಿ ತಗೋಬೇಕಾ, ಠೀಕ, ಡೌನ್ ಪೇಮೆಂಟ್ ತಂದಿ ಏನು, ತಗೊಂಡ್ಬರ್ತಾನ. ಯಾರು? ಜಾಮೀನ್ದಾರ ಆಗವ. ನೀ ಕಾಗದ ಪತ್ರ ರೆಡಿ ಮಾಡು. ಕಾಗದ ಪತ್ರ ರೆಡಿ ಮಾಡಂತಂದು ಕೂಡಲೇ ಅವ ಅಷ್ಟು ಮಾಹಿತಿ ಕೇಳ್ದ. ಮನಿ ಐತೇನು? ಮನಿ ಇಲ್ಲ. ನೌಕರಿ ಐತೇನು? ನೌಕರಿ ಇಲ್ಲ. ಆಸ್ತಿ ಐತೇನು? ಆಸ್ತಿ ಇಲ್ಲ. ಡೌನ್ ಪೇಮೆಂಟ್ ಯಾರು ಕಟ್ತಾರ? ನೆಹರು ಕಟ್ತಾನ. ಜಾಮೀನ್ದಾರ ಯಾರು ಹಾಕಾರ? ನೆಹರು ಹಾಕಾನ. ಹುಚ್ಚ ಅನಿಸ್ತಾರಿಲ್ರಿ ಮಂದ್ಯಾಗ? ಇವ ಯಾವನೋ ಒಬ್ಬ ಪಾಗಲ್ ಬಂದ ಅನಿಸ್ತತಿಲ್ಲ. ಮ್ಯಾನೇಜರ್ಗಿಷ್ಟು ತಲೆ ಕೆಟ್ಟು ಹೋತಲ್ಲ, ಇವ ಡೌನ್ ಪೇಮೆಂಟು ನೆಹರು ಕಟ್ತಾನ, ಜಾಮೀನ್ದಾರು ನೆಹರು ಹಾಕನ ಅಂತಂದ್ ಕೂಡಲೇ ತಲೆ ಔಟ್ ಆಯ್ತ ಅವ್ನು. ಪಾಗಲೇ. ಯಾಕಂತಂದ್ರ ಮ್ಯಾನೇಜರ್ ದೊಡ್ಡ ಎಲ್ಲಾ ಸಿಬ್ಬಂದಿ ತಗೊಂಡು ಆ 6 ಅಂತಸ್ತಿನ ಬಿಲ್ಡಿಂಗ್ ಉದ್ಘಾಟನೆ ಮಾಡಕ 6 ತಿಂಗಳು ಎಡತಾಕಿದ್ರು ನೆಹರು 5 ನಿಮಿಷದ ಮೆಟ್ಟಿಗೆ ಬಂದಿದ್ದಿಲ್ಲ. ಆ ಬಿಲ್ಡಿಂಗ್ ಓಪನಿಂಗಿಗೆ 5 ನಿಮಿಷ ಬಂದಿದ್ದಿಲ್ಲ ಅವ ನೆಹರು. 5 ನಿಮಿಷ ಬಂದು ರಿಬ್ಬನ್ ಕಟ್ ಮಾಡಿ ಹೋಗಿಬಿಡ್ರಿ ಸರ್, ನೀವು ಅಡ್ಡಾಡೋದು ಬೇಡ, ರಿಬ್ಬನ್ ಕಟ್ ಮಾಡೋದು ಹೋಗ್ರಿ ಅಂತ ಬೇಡಿಕೊಂಡ್ರ 6 ತಿಂಗಳ ಗಂಟೆ ಎಡತಾಕಿದ್ರು ಕೂಡ ನನಗೆ ಬರಕ್ ಆಗುದಿಲ್ಲ ಅಂದಿರುವಂತ ನೆಹರು ಇವೊಂದು ಡೌನ್ ಪೇಮೆಂಟ್ ಕಟ್ಟಿ ಇವನಿಗೆ ಜಾಮೀನ್ದಾರ ಆಗಕ್ ಬರ್ತಾನ. ಇವ ಹುಚ್ಚದ, ಇವನು ಹೊರಗೆ ಹಾಕ್ರಿ ಅಂತೇಳಿ ಹೊರಗೆ ಹಾಕ್ಸಿದ. ಆದ್ರ ನೆಹರು ಯಾವ ಟೈಮ್ ಕೊಟ್ಟಿದ್ನಲ್ಲ ಆ ಟೈಮಿಗೆ ಬ್ಯಾಂಕ್ನಾಗ ಬಂದು ನಿಂತ್ಕೊಂಡು ಬಿಟ್ಟ. ಮ್ಯಾನೇಜರ್ಗೆ ಹುಚ್ಚ ಹಿಡಿತು. ಮ್ಯಾನೇಜರ್ ಹುಚ್ಚಿಡಿತು. ನೆಹರು ಡೌನ್ ಪೇಮೆಂಟ್ ಮ್ಯಾನೇಜರ್ನ ಕೈಯಾಗ ಕೊಟ್ಟು ಕಾಗದ ಪತ್ರಕ್ಕೆ ಮೊದಲು ಸಹಿ ಮಾಡ್ಕೊಂಡು, ನಂಗೆ ಟೈಮ್ ಇಲ್ಲ, ನಂದು ಸಹಿ ತಗೋ, ಅವನಿಗೊಂದು ಟ್ಯಾಕ್ಸಿ ಕೊಡು, ಅವ ಪೇಮೆಂಟ್ ದುಡ್ದು ಕಟ್ಟಲಿಲ್ಲ ಅಂದ್ರೆ ನಾ ಕಟ್ತೀನಿ ಅಂತ ಒಂದು ಮಾತನ್ನ ಹೇಳಿ ಸಹಿ ಮಾಡಿ ಹೋಗ್ತಾನ. ವಿಚಾರ ಮಾಡ್ರಿ ನೀವು, ಯಾರ ದೃಷ್ಟಿ ಬಿದ್ದಿತ್ತು ಇವನ ಮೇಲೆ? ಒಬ್ಬ ದಾರ್ಯಾಗ ಹೊರಟ ಸಾಧುವಿನ ದೃಷ್ಟಿ ಇವನ ಮೇಲೆ ಬಿತ್ತು. ಇವ ಸಾಧುವಿನ ದೃಷ್ಟಿಗೆ ಬಿದ್ದ. ಇವ ಸಾಧುವಿನ ದೃಷ್ಟಿಗೆ ಬಿದ್ದ ಪರಿಣಾಮ ಪ್ರಧಾನಮಂತ್ರಿ ಇವನಿಗೆ ಜಾಮೀನ್ದಾರ ಆಗಬೇಕಾಯ್ತು, ಡೌನ್ ಪೇಮೆಂಟ್ ಕಟ್ ಆಗಬೇಕಾಯ್ತು, ಏನೆಲ್ಲ ಆಯ್ತು. ಅದಕ್ಕೆ ಮೈಲಾರ ಬಸವಲಿಂಗ ಶರಣರು ಒಂದು ಮಾತನ್ನ ಹೇಳ್ತಾರ, ದೊರೆವಲಿದ ಬಡವಂಗೆ ಧರೆಯ ಮನ್ನನೆಯುಂಟು, ಗುರುವೇ ನೀನು ಒಲಿದವನಿಗೆ ಸರಿ ಉಂಟೆ ಕೃಪೆಯಾಗುವಂತ ಒಂದು ಮಾತೈತಿ. ಮಹಾರಾಜರಿಗೆ ಬೇಕಾದ್ರ, ಮಂತ್ರಿಗಳಿಗೆ ಬೇಕಾದ್ರ ಭೂಮಿ ಮೇಲೆ ಗೌರವ ಬಹಳ ಇರ್ತೈತೆ ಆ ವ್ಯಕ್ತಿಗಳಿಗೆ. ಅದೇ ಗುರುವಿಗೆ ಬೇಕಾಗಿ ಬಿಟ್ರಂತಂದ್ರ ಅವನಿಗೆ ಯಾರಿಗೂ ಸರಿ ಕಟ್ಟಕ್ ಆಗೋದೇನೆ ಇಲ್ಲ, ಅವನಿಗೆ ಸರಿಸಾಟಿನೇ ಯಾರು ಇರುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ದೊಡ್ಡವರ ದೃಷ್ಟಿಗೆ ಬೀಳಬೇಕು, ಅದು ಕೃಪಾ ದೃಷ್ಟಿ. ಅಯೋಗ್ಯರ ದೃಷ್ಟಿ ವಕ್ರ ದೃಷ್ಟಿಯಾಗಿರ್ತದೆ, ನಮಗೆ ಏನಾದರೂ ದುಃಖವನ್ನ ಉಂಟು ಮಾಡೇ ತೀರ್ತೈತಿ. ಈ ದೃಷ್ಟಿ ಒಳಗೆ ಎಂತಹ ಶಕ್ತಿ ಇರ್ತೈತಿ ಅಂತಂದ್ರ, ಒಂದು ಘಟನೆ ಹೇಳ್ತೇನೆ ನಿಮ್ಗ. ಒಬ್ಬ ಹಿಮಾದ ಎಲ್ಲಿಗೆ? ಬೆಂಗಳೂರಿಗೆ. ಜಿಗಣಿ ಅಂತ ಬೆಂಗಳೂರೊಳಗೆ ಒಂದು ಏರಿಯಾ ಐತಿ, ಅಲ್ಲೊಂದು ವಿಶ್ವವಿದ್ಯಾಲಯ ಐತಿ.
ಯೋಗ ವಿಶ್ವವಿದ್ಯಾಲಯ, ಅದಕ್ಕೆ ಯೋಗ ಯೂನಿವರ್ಸಿಟಿ ಅಂತಾರೆ. ಅಲ್ಲೊಬ್ಬ ಬಂದಿದ್ದ, ಅವ ಹೇಳ್ತಾ ಇದ್ದ ಕಣ್ಣಿನೊಳಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದನ್ನು ತೋರಿಸೋ ಸಲುವಾಗಿ ಒಂದು ಗೇನುದ್ದ ಟ್ರಿಜರಿ ಚಾವಿ, ನಿಮಗೆಲ್ಲ ಗೊತ್ತಲ್ಲ, ಕಿಲಿ ಬಹಳ ಉದ್ದನೂ ಇರ್ತಾವಲ್ಲ, ಗೇನುದ್ದ ಚಾವಿಗಳು ಇರ್ತಾವ, 1 ಇಂಚಿನ ಚಾವಿಗಳು ಇರ್ತಾವ. ಆ ಗೇನುದ್ದ ಚಾವಿಯನ್ನ ಸಭಾದೊಳಗೆ ತರಿಸಿದವ. ಗೇನುದ್ದ ಚಾವಿಯನ್ನ ಸಭಾದೊಳಗೆ ತರಿಸಿ ಏನು ಮಾಡಿದ ಅಂತಂದ್ರೆ, ಒಬ್ಬವ ಚಾವಿಯನ್ನ ಹಿಂಗೆ ಹಿಡ್ಕೊಂಡು ನಿಲ್ಲಬೇಕು. ಇವ ಏನು ಮಾಡಿದ ಅಂದ್ರೆ ಆ ಚಾವಿಯನ್ನು ದೃಷ್ಟಿಸಿ ನೋಡ್ತಾ ಇದ್ದ. ನೋಡಿ 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 ಏನು ಮಾಡಿದ ಅಂತಂದ್ರೆ ನೆಟ್ಟಗಿರುವಂತ ಚಾವಿ ರಿಂಗ್ ಆಗಿ ಹೋಗ್ಬಿಡ್ತು ನೋಟಕ್ಕೆ. ಇದು ಸಭಾದೊಳಗೆ ನಡೆದ ಘಟನೆ ಇದು. ಅಂದ್ರೆ ಮನುಷ್ಯನ ದೃಷ್ಟಿಗೆ ಎಷ್ಟು ಅದ್ಭುತವಾದ ಶಕ್ತಿ ಐತೆ ಅಂತಂದ್ರ, ಕಬ್ಬಿಣವನ್ನ ನೆಟ್ಟಗಿರೋದನ್ನ ಹಿಂಗೆ ದುಂಡುಗ ಮಾಡುವಂತ ಶಕ್ತಿ ಆ ಮನುಷ್ಯನ ದೃಷ್ಟಿಗೆ ಇದೆ. ನಾವೆಲ್ಲ ವಿಚಾರ ಮಾಡಬೇಕು. ಹಾಗಾಗಿ ನಮ್ಮ ಹಿಂದಿನ ಹಿರಿಯರು ಹೇಳಿದ್ದೇನು, ಕಣ್ಣಿಗೆ ಕಲ್ಲು ಸಿಡಿತೈತಿ ಅಂತ ಒಂದು ಮಾತನ್ನ ನಮ್ಮ ಹಿರಿಯರು ಹೇಳಿದ್ರು. ಕಣ್ಣಿಗೆ ಕಲ್ಲು ಸಿಡಿತೈತಿ ಅನ್ನುವಂತಹ ಒಂದು ಮಾತನ್ನ ಹಿರಿಯರು ಹೇಳಿದ್ದಕ್ಕೂ, ಆ ಜಿಗಣಿ ಒಳಗೊಂದು ಸಭಾದೊಳಗೆ ಒಬ್ಬ ಮನುಷ್ಯ ದೃಷ್ಟಿಯಿಂದ ಆ ಕಬ್ಬಣವನ್ನ ಹಿಂಗೆ ಬಗ್ಗಿಸುವಂತಹದ್ದಿರ್ಬೋದು. ಇವು ಎಲ್ಲ ಹಳೆ ಮಾತುಗಳು ನಮಗೆ ಕಾರ್ಯರೂಪಕ್ಕೆ ಬರ್ತಾವ ಅಂತಕ್ಕಂಥದ್ದು. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ದೊಡ್ಡವರ ಕೃಪಾ ದೃಷ್ಟಿಗೆ ಹೋಗಬೇಕು, ಯೋಗಿಗಳ ಕೃಪಾ ದೃಷ್ಟಿ ಒಳಗೆ ಆಗಾಗ ಬೀಳಬೇಕು. ನಮ್ಮ ಎಲ್ಲ ಭವದ ತಾಪತ್ರಯಗಳಂತ ಏನದಾವ ಅವು ಎಲ್ಲ ದೂರ ಆಗ್ತಾವ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಚನ್ನಬಸಪ್ಪ ಮುತ್ಯಾನ ಹತ್ರ ನೀವು ಯಾಕೆ ಬರಾಕತ್ತೀರಂದ್ರೆ, ಅವ್ರದೊಂದಿಷ್ಟು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಲಿ, ಅವ್ರು ಬಹಳ ಮಂದಿ ಗುರುಗಳನ್ನು ಕರೆಸಿರ್ತಾರ, ಅವ್ರದೊಂದಿಷ್ಟು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂಥೇಳಿ ನೀವು ಇಲ್ಲಿಗೆ ಬಂದು ಕುಂತಿದ್ದೀರಿ. ಯಾರ್ಯಾರ ಕೃಪಾ ದೃಷ್ಟಿಗೆ ಯಾರ್ಯಾರು ಎಷ್ಟೆಷ್ಟು ಒಳಗಾಗ್ತಿರೋ ಗೊತ್ತಿಲ್ಲ. ಆದ್ರೂ ಒಂದು ತಲೆಯಾಗಿರ್ಲಿ, ಒಂದು ದಿವಸದ ಮೆಟ್ಟಿಗೆ ಶಾಂಪಲ್ ನೋಡಿ ಬರೋ ನೋಡಿ ಸ್ವಾಮಿಗಳ ಕಡೆಗೆ ಪವರ್ ಎಷ್ಟೈತಿ ಅಂತ ಬಂದ್ರಿ ಅಂತಂದ್ರೆ ಆ ಶಾಂಪಲ್ ಉಪಯೋಗ ಆಗಲ್ಲ. ಅದು ಬರ್ತಾ ಇರಬೇಕು. ಬಂದು ಎಲ್ಲರಿಗಿಂತ ಮುಂದೆ ನಾನಾ ನಿಲ್ಲಬೇಕು, ಎಲ್ಲರಿಗಿಂತ ಮೊದಲು ನಾನಾ ನಮಸ್ಕಾರ ಮಾಡಬೇಕು. ಆ ಹುಚ್ಚು ಸಾಹಸಕ್ಕೂ ಹೋಗಬಾರ್ದು. ಮಠಗಳಲ್ಲಿ ಬರುವಂತ ಜನ ಹೆಂಗ್ ಮಾಡ್ತೀರಿ ನೀವು, ಸ್ವಾಮಿಗಳು ನಂಗೆ ಸನ್ಮಾನ ಮಾಡಬೇಕು, ಸ್ವಾಮಿಗಳು ನನ್ನ ಹೆಸರು ತಗೋಬೇಕು, ಸ್ವಾಮಿಗಳು ನನ್ನ ವೇದಿಕೆ ಮೇಲೆ ಕರಿಬೇಕು, ಸ್ವಾಮಿಗಳು ನನ್ನನ್ನು ಎಲ್ಲರೊಳಗೆ ಮೊದಲು ನನ್ನನ್ನು ಅವ್ರು ಮಾತಾಡಿಸ್ಬೇಕು. ಈ ಹುಚ್ಚು ಪ್ರಜ್ಞೆಗಳಿರ್ತಾವ. ನಿಜವಾದ ಭಕ್ತನ ಲಕ್ಷಣ ಎಂಥದ್ದು ಅಂತಂದ್ರೆ, ಯಾವಾಗರ ಅವ್ರ ದೃಷ್ಟಿ ಬೀಳಲಿ ಅಂತೇಳಿ ತಿಳ್ಕೊಂಡು ಯಾರೂ ಇಲ್ದಲ್ಲಿ ಮೂಲ್ಯಾಗ ಕುಂದಿರ್ತಾನವ. ನಿಜವಾದ ಭಕ್ತ ಅದ, ಮೂಲ್ಯಾಗ ಕುಂದಿರ್ತಾನ. ಅವನಿಗೆ ಮೂಲಿ ಒಳಗೆ ಕುಂತವಂಗ ಒಂದಿಲ್ಲ ಒಂದು ದಿವಸ ಅವ್ರ ದೃಷ್ಟಿ ಬಿದ್ದೇ ಬೀಳ್ತದೆ. ಅವಾಗ ಆ ದೃಷ್ಟಿ ಬಹಳ ಅದ್ಭುತವಾಗಿರ್ತೈತಿ. ಎದುರಿಗೆ ಉದ್ದಡ್ತನ ಮಾಡಿಕೊಂಡು ಬಂದು ನಿಂತಾಗ ವಕ್ರ ದೃಷ್ಟಿ ಆಗ್ಬಹುದು, ಮಾತಾಡಿಸಿದಾಗ ಮಾತಾಡಿಸಲಿ ಅಂತೇಳಿ ದೂರ ಕುಂತಾಗ ಕೃಪಾ ದೃಷ್ಟಿ ಆಗ್ಬಹುದು. ಈಗ ಬಸವ ಕಲ್ಯಾಣ ಅಂತ ನೀವು ಕೇಳಿರಲ್ಲ, ಬಸವಣ್ಣನವರು ಜೀವಂತಿದ್ದಂಥ ಸಂದರ್ಭದಲ್ಲಿ ಅಫಘಾನಿಸ್ತಾನದಿಂದ ಒಬ್ಬವ ಮುಸ್ಲಿಂ ರಾವ ಬರ್ತಾನೆ. ಅವ ಬಂದು ಏನ್ ಮಾಡ್ತಾನ, ಒಳಗೆ ಬಸವಣ್ಣವರಿದ್ದಲ್ಲಿ ಅಲ್ಲಮ ಪ್ರಭುಗಳು ಇದ್ದಲ್ಲಿ ಹೋಗ್ಲಿಲ್ಲ. ಏನು ಎಲ್ಲರೂ ಉಂಡು ಬಿಡುವಂತಹ ಎಲಿ ಇದ್ವಲ್ಲ, ಊಟ ಮಾಡಿ ಎಲಿ ಬೀಸಾಕ್ತಿರ್ತಾರಲ್ಲ, ಹಿಂಗ ಆ ಎಲಿಯ ಕುಂಡದ ಹತ್ರ ಹೋಗಿ ಕೂತ್ಕೊಂಡ. ಎಲಿಯ ಕುಂಡದ ಹತ್ರ ಹೋಗಿ ಕೂತ್ಕೊಂಡಲ್ಲ, ಏನ್ ಮಾಡವ, ಅವ್ರೇನು ಊಟ ಮಾಡಿ ಎಲಿ ಒಳಗೆ ಒಂದು ಸ್ವಲ್ಪ ಬಿಟ್ಟಿರ್ತಾರಲ್ಲ, ಅದನ್ನೆಲ್ಲ ಬಳದು 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 ಒಂದು ಎಲೆಯಾಗ ಹಾಕೊಳ್ಳವ. ಅದನ್ನೆಲ್ಲ ಒಂದಗಳರ ಇರಲಿ ಒಂದು ತುತ್ತರ ಇರಲಿ, ಅದನ್ನೆಲ್ಲ ಬಳದು ಬಳದು ಒಂದೊಂದು ಎಲೆಯಾಗ ತಕ್ಕೊಂತ ಕುಂದ್ರಾವ. ಪ್ರಸಾದ ಕೆಡಿಸಬಾರ್ದು ಅಂತೇಳಿ ಅದನ್ನ ಅಷ್ಟು ತೆಗೆದು ಒಂದು ಕಡೆಗೆ ಹಾಕಾವ. ಅದು ಯಾವಾಗ ತನ್ನ ಹೊಟ್ಟೆ ತುಂಬುವಷ್ಟು ದುಂಡಗೆ ಹಾಕೈತಲ್ಲ, ಅವಾಗ ಅದ ಪ್ರಸಾದವನ್ನು ಊಟ ಮಾಡಿಕೊಂಡು ಕೈ ತೊಳ್ಕೊಂಡು ನೀರು ಕುಡ್ದು ಇರಾವ. ಆತನ ಹೆಸರು ಮರುಳ ಶಂಕರ ದೇವರು ಅಂತ. ಆತಗ ಒಳಗೆ ಹೋಗ್ಬೇಕು, ಬಸವಣ್ಣವ್ರನ್ನ ಭೇಟಿ ಆಗಬೇಕು, ಅಲ್ಲಂ ಪ್ರಭುದೇವ್ರನ್ನ ಭೇಟಿ ಆಗಬೇಕು, ಅಕ್ಕಮಾದೇವಿನ ಚನ್ನಬಸವನನ್ನ ಎಲ್ಲಾ ಶರಣರನ್ನ ನೋಡ್ಬೇಕಂತಿರ್ಲಿಲ್ಲ. ಅವ್ರು ಒಳಗೆ ಹೋಗುವ ಮುಂದೆ ಒಮ್ಮೆ ನೋಡವ, ಹೊರಗೆ ಹೋಗುವ ಮುಂದೆ ಒಮ್ಮೆ ನೋಡವ. ಆ ಎಲಿಗಳನ್ನ ತಂದು ಹಾಕುವಂತ ಜಾಗದಲ್ಲಿ ಕುತ್ಕೊಂಡು ತನ್ನ ಕಾಯಕತ ಮಾಡ್ಕೊಂತ ಹೊಂಟಿದ್ದ. ಆಶ್ಚರ್ಯ ಅಂತಂದ್ರೆ, ಎಷ್ಟು ವರ್ಷ ಆ ಎಲಿ ತೆಗೆಯುವ ಜಾಗದಾಗ ಕುತ್ಕೊಂಡವ ಅಂತಂದ್ರೆ 12 ವರ್ಷ. 12 ವರ್ಷಕ್ಕೆ ಅವನ ಮೇಲೆ ಯಾರ ದೃಷ್ಟಿ ಬಿತ್ತಂತಂದ್ರೆ ಅಲ್ಲಮ ಪ್ರಭುದೇವರ ದೃಷ್ಟಿ ಬಿತ್ತು. ಅವತ್ತಿನ ದಿವಸ ಅವನಿಗೆ ಏನು ಸಿಗಬಾರದೆಲ್ಲ ಭಾಗ್ಯಗಳು ಸಿಕ್ಕು ಹೋಗ್ಬಿಟ್ಟು. ಅಂದ್ರೆ ವಿಚಾರ ಮಾಡಬೇಕು, ನಮ್ಮ ದೇಶದ ಇತಿಹಾಸದಲ್ಲಿ ದೊಡ್ಡವರ ದೃಷ್ಟಿಗೆ ಬೀಳಬೇಕಾದ್ರೆ ಬಹಳ ದಿವಸ ಕಾಯ್ಬೇಕು, ಬಹಳ ದಿವಸ ಕಾಯ್ಬೇಕು. ಬಹಳ ದಿವಸ ಕಾದಾಗನೇ ಕೃಪಾ ದೃಷ್ಟಿ ಆಗುತ್ತೆ ಹೊರತಾಗಿ
ಏಕಕಾಲಕ್ಕೆ ನನಗೆ ಆಗಿಬಿಡಬೇಕು ಅಂತಂದ್ರೆ ವಕ್ರ ದೃಷ್ಟಿ ಆಗಿಬಿಡ್ತೈತೆ ಅದು. ಅದಕ್ಕೆ ನೀವೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ದೊಡ್ಡವರ ಕೃಪಾ ದೃಷ್ಟಿಗೆ ಹೋಗ್ರಿ, ನಿಮಗೆ ಒಂದಿಲ್ಲ ಒಂದು ದಿವಸ ಅದರ ಫಲ ತಟ್ಟೇ ತೀರ್ತದೆ ಅಂತಕ್ಕಂತಹ ಮಾತುಗಳನ್ನು ಇವತ್ತಿನ ಸಭಾದೊಳಗೆ ನಾವು ನಿಮಗೆ ಹೇಳಬೇಕಾಗೈತಿ. ಕಣ್ಣಿನೊಳಗೆ ಒಂದು ಶಕ್ತಿ ಅದ. ಭಕ್ತರ ಪಾಪವನ್ನ, ಭಕ್ತರ ತಾಪವನ್ನ, ಭಕ್ತರ ಶಾಪವನ್ನ ದೂರ ಮಾಡುವಂತ ಶಕ್ತಿ ಗುರುಗಳ ಕಣ್ಣಿನೊಳಗೆ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗೈತಿ. ಕೈಯಾಗ ಯಾವ ಶಕ್ತಿ ಇರ್ತೈತಿ, ಕಾಲಿನಲ್ಲಿ ಯಾವ ಶಕ್ತಿ ಇರ್ತೈತಿ, ಮಾತಿನೊಳಗೆ ಯಾವ ಶಕ್ತಿ ಇರ್ತೈತಿ, ಭಾವದೊಳಗೆ ಯಾವ ಶಕ್ತಿ ಇರ್ತೈತಿ ಅಂತ ಹೇಳಲಿಕ್ಕೆ ಟೈಮ್ ಬಾಳ್ಬೇಕು. ಪಂಚಪರುಷಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಟೈಮ್ ಬಾಳ್ಬೇಕು. ಅಷ್ಟು ಟೈಮ್ ನನಗಿಲ್ಲ. ಯಾಕಂದ್ರೆ ನಾ ಇವತ್ತು ಹೋಗಿ ಧರ್ಮಸ್ಥಳದಾಗ ಮಲಗಬೇಕು. ನಾಳೆ ಧರ್ಮಸ್ಥಳದೊಳಗೆ ನಂದು ಭಾಷಣ ಐತೆ. ಅಲ್ಲಿ ಧರ್ಮಸ್ಥಳದೊಳಗೆ ವೀರೇಂದ್ರ ಹೆಗಡೆ ಅವರು ನಮ್ಮನ್ನು ಆಮಂತ್ರಣ ಮಾಡ್ಯಾರ. ಅಲ್ಲಿ ಒಂದು 10,000 ಜನ ಕುಡುಕರು ಸೇರಾಕತ್ತಾರ. ಯಾರು? ಶರಣರಲ್ಲ. 10,000 ಜನ ಧರ್ಮಸ್ಥಳ ಸಂಘದ ವತಿಯಿಂದ ಮಧ್ಯವರ್ಜನ ಶಿಬಿರ ಮಾಡ್ತಿರ್ತಾರಲ್ಲ, ಇಡೀ ರಾಜ್ಯದ ವತಿಯಿಂದ ಎಷ್ಟು ಜನ ಕುಡುಕರು ಕುಡಿಯೋದನ್ನ ಬಿಟ್ಟಾರಲ್ಲ ಅವ್ರನ್ನ ಅಲ್ಲಿ ನಾಳೆ ಕೂಡ್ಸಾಕತ್ತಾರ. ಅವ್ರಿಗೆ ನನ್ನ ಕಡೆಯಿಂದ 1 ತಾಸು ಭಾಷಣ ಇಡಿಸ್ಯಾರ. ನಾ ನಾಳೆ ಕುಡುಕರನ್ನ ಉದ್ದೇಶಿಸಿ ಭಾಷಣ ಮಾಡ್ಬೇಕಾಗೈತಿ. ಅಂದ್ರೆ ಈಗ ಅವ್ರು ಕುಡುಕರಲ್ಲ, ಸಜ್ಜನರಾಗ್ಯಾರ, ಬಿಟ್ಟಾರ, ಕುಟುಂಬ ನೋಡ್ಕೊಳಕತ್ತಾರ. ಅದನ್ನ ಗಟ್ಟಿಗೊಳಿಸಬೇಕಲ್ಲ, ಅದು ಕುಡಿಯೋದನ್ನ ಬಿಟ್ಟಿದ್ದನ್ನ ಕಾಯಂ ಮುಂದುವರಿಸಿಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ನಮ್ಮನ್ನ ಕರೆಸಿ 4 ಮಾತುಗಳನ್ನ ಹೇಳಿಸ್ಬೇಕು ಅಂತೇಳಿ ಅವ್ರು ಅಪೇಕ್ಷೆ ಪಟ್ಟಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಒಟ್ಟು ನಿಮಗೆ ಗೊತ್ತಿರಲಿ, ಏನು ಜಾತ್ರೆ ಪುಣ್ಯಕ್ಷೇತ್ರಗಳಿಗೆ ಬರೋದ್ರಿಂದ ಒಂದಿಲ್ಲ ಒಂದು ಪರಿಣಾಮ ಆಗೇ ತೀರ್ತದೆ. ನಮ್ದು 12ನೇ ತಾರೀಕಿಗೆ ಜಾತ್ರೆ ಇತ್ತು, ಇದ ತಿಂಗಳ ಶಿರಹಟ್ಟಿ ಫಕೀರ್ ಸ್ವಾಮಿ ಜಾತ್ರೆ. ನಮ್ಮ ಜಾತ್ರೆಗೆ ಕನಿಷ್ಠ 2 ಲಕ್ಷ ಜನ ಇರ್ತೈತಿ. ಆ ತೇರೆಳೆ ಮುಂದೆ ಕನಿಷ್ಠ 2 ಲಕ್ಷ ಜನ ಇರ್ತೈತಿ. ತೇರು 12ನೇ ತಾರೀಕಿಗೆ ಆತಲ್ಲ, ಪುಣ್ಯಕ್ಷೇತ್ರದಲ್ಲಿ ಎಷ್ಟು ಶಕ್ತಿ ಇರ್ತೈತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ನಂದು ಕೈ ನೋವಾಗಿತ್ತು, 20 ದಿವಸ ಗಂಟ್ಲೆ ಕೈ ನೋವೊಳಗೆ ಬಳಲಿದ್ದೆ ಸ್ವಾಮೀಜಿ. ನಾನು ಈ ಮಾತನ್ನ ಹೃದಯ ಸಾಕ್ಷಿಯಿಂದ ಹೇಳಕತ್ತೀನಿ ನಿಮಗೆ, ಸುಳ್ಳಲ್ಲ. ಬೆಲ್ಟ್ ಹಾಕಿದ್ದೆ, ಏನೆಲ್ಲ ಮಾಡಿಸಿದ್ದೆ. ಆ ತೇರಿನ ಗುಂಟ ಹೋಗಬೇಕಾದ್ರೆ 2 ಸ್ವಾಮಿಗಳು ನನ್ನ ಕೈ ಹಿಡ್ಕೊಂಡಿದ್ರು. ಹಿಂಗೊಬ್ಬರು ಸ್ವಾಮಿಗಳು ಕೈ ಹಿಡ್ಕೊಂಡಿದ್ನೆಲ್ಲ ತೇರು ಪಾದಗಟ್ಟಿ ತನಕ ಹೋಗು ತನಕ ನನ್ನ ಕೈ ಎಷ್ಟು ತಡ್ಕೊಳಕ್ಕಾಗಲಾರ್ದಷ್ಟು ನೋವಿತ್ತಂದ್ರೆ ಅಷ್ಟಿತ್ತು. ನಮ್ಮ ಮಠದ ತೇರು ಆಗಾಗ ನಿಲ್ತೈತಿ. ಎದ್ರ ಸಲುವಾಗಿ ನಿಲ್ತೈತಿ ಅಂದ್ರೆ ಒಂದು ಕಾಯಿ ಹೊಡಿಬೇಕು ಮಠದ ಸ್ವಾಮಿಗಳು. ನಮ್ಮ ಮಠದ ಸ್ವಾಮಿಗಳು ಒಂದು ಕಾಯಿ ಹೊಡೆದ್ರೆ ಮಾತ್ರ ಮುಂದಕ್ಕೆ ಬರ್ತೈತೆ, ಅದು ಬೇರೆ ಯಾರು ಹೊಡಿಯಂಗಿಲ್ಲ. ಅದಕ್ಕೆ 10,000 ಜನ ಜಗ್ಗತಿರ್ತಾರ, ಆ ತೇರ್ನ ಬರಲ್ಲ ಅದು ಮುಂದಕ್ಕೆ. ಇನ್ನೂ ನಿಮಗೆ ವಿಚಿತ್ರ ಹೇಳ್ಬೇಕಪ್ಪ ಅಂದ್ರೆ ಡೌನಲ್ಲಿಗೆ ಮತ್ತದು ಇಳಕಲಕ್ಕೆ ಬರಂಗಿಲ್ಲ, ಅದು ಏರಿಗೆ ಹೋಗ್ಬಿಡ್ತೈತಿ. ಹಂಗ ಏರಿಗೆ ಏರ್ಕೊಂಡು ಹೋಗ್ತೈತಿ, ಇಳಕಲಕ್ಕೆ ಬರ್ಬೇಕಾದ್ರೆ ಸೆಟ್ಕೊಂಡು ನಿಲ್ತೈತಿ. ಸಣ್ಣ ಹುಡುಗರು ಸೆಟ್ಕೊಂಡು ನಿಲ್ತಾವಲ್ಲ ಹಂಗ. ಅವಾಗ ಮಠದ ಸ್ವಾಮಿಗಳು ಹೋಗಿ ಬಲಗಡೆ ಗಾಲಿಗೆ ಒಂದು ಕಾಯಿ ಹೊಡಿಬೇಕು. ಕಾಯಿ ಹೊಡೆದ ಕೂಡಲೇ ಹೋಗಕ್ಕೆ ಚಲೋ ಮಾಡ್ತೈತಿ. ಎಷ್ಟು ಪ್ರಯತ್ನ ಪಟ್ಟರು 1 ಇಂಚ್ ಸರಿಲಾರ್ದಂಥ ತೇರು ಮಠದ ಸ್ವಾಮಿಗಳು ಒಂದು ಕಾಯಿ ಹೊಡೆದ ಕೂಡಲೇ ಮುಂದೆ ಸಾಗ್ತೈತಿ. ಬಹಳ ದೊಡ್ಡ ತೇರು, 6 ಗಾಲಿ ತೇರು, 200 ವರ್ಷದಿಂದ ಮಾಡಿದ ತೇರದು. ನಿಮ್ಮ ತಲೆಯಾಗಿರ್ಲಿ, ಕಾಯಿ ಹೊಡೆಯುವ ಪ್ರಸಂಗ ಬಂತಲ್ಲ ನಮಗ, ಒಂದು ಕಾಯಿ ತಗೊಂಡು ಹಲ್ ತಿಕ್ಕಾಕ ಬ್ರಷ್ ಹಿಡಿಯಕ್ಕೆ ಆಗವಲ್ದು, ಸಾಬೂನು ಹಿಡ್ಕೊಂಡು ಮೈಗೆ ಹಚ್ಕೊಳ್ಳೋಕೆ ಆಗವಲ್ದು, ಅಷ್ಟು ನೋವಿನೊಳಗಿತ್ತಲ್ಲ. ಒಂದು ಕಾಯಿ ತಗೊಂಡು ತೇರಿಗೆ ಹಿಂಗೆ ಹೊಡೆದ ಕೂಡಲೇ ಅವತ್ತು ಹೋದ ಕೈ ನೋವು ಇವತ್ತಿಗೂ ಕೂಡ ಇಲ್ಲ ನನ್ನ ಕೈ ಒಳಗೆ. ಇದು ಸಾಮಾನ್ಯ ಜನರದು. ಅದನ್ನ ಬಿಡ್ರಿ, ನಾ ಹೇಳಕತ್ತಿದ್ದು ಹೃದಯ ಸಾಕ್ಷಿಯಿಂದ. ಅದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದಿಲ್ಲ. ನಮ್ಮ ಊರೊಳಗೆ ಎಲ್ಲರಿಗೂ ಅಜ್ಜಾರ ಕೈನು ಬೆಲ್ಟ್ ತೆಗೆದ್ರಲ್ರಿ ತೇರ್ನಾಗ ಹೋತದ ನೋವು ಅಂದೆ. ಅಂದ್ರೆ ಯಾಕಿವೆಲ್ಲ ಜಾಗಗಳು, ಮಠಗಳು, ಆಶ್ರಮಗಳು, ದೇವಾಲಯಗಳು ಹುಟ್ಟಿದು ಅಂದ್ರೆ ಅಲ್ಲೊಂದು ಅಗೋಚರವಾದ ಶಕ್ತಿ ಅಡಗಿದೆ, ಅಲ್ಲೊಂದು ಅದ್ಭುತವಾದ ತಾಕತ್ತಿದೆ. ಅದು ಮನುಷ್ಯನನ್ನ ಆಕರ್ಷಣೆ ಮಾಡುತ್ತೆ, ಮನುಷ್ಯನಿಗೆ ಏನು ಬೇಕಲ್ಲ ಅದನ್ನೆಲ್ಲ ಕೊಡುವಂತಹ ಪ್ರಯತ್ನ ಮಾಡುತ್ತೆ. ಈ ರಾಜ್ಯದೊಳಗ, ಈ ರಾಷ್ಟ್ರದೊಳಗ ಎಲ್ಲಿ ಬೇಕಲ್ಲಿ ಇಂತಹ ಅಗೋಚರವಾಗಿರುವಂತಹ ಅದ್ಭುತವಾಗಿರುವಂತಹ ಶಕ್ತಿ ಅಡಗಿದೆ. ಈ ಮಠದಾಗ ಏನು ಅಡಗೈತಿ, ಈ ಆಶ್ರಮದಲ್ಲಿ ಏನು ಅಡಗೈತಿ ಅಂತಕ್ಕಂಥದ್ದು ನಡ್ಕೊಂಡವರಿಗೆ ಗೊತ್ತಿರುತ್ತೆ ಹೊರತಾಗಿ ಅದನ್ನು ಸುಮ್ಮನೆ ನೋಡಿ ಹೋಗೋರಿಗೆ ಗೊತ್ತಿರೋದಿಲ್ಲ. ನೀವು ಕೂಡ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಡ್ಕೋರಿ. ಮುಂದಿಂದೇನು ನಾ ಅರ್ಧ ಅಂತೀನಿ, ನೀವು ಮುಂದಿಂದ ಹೇಳ್ರಿ. ನಡ್ಕೋರಿ ಪಡ್ಕೋರಿ, ಹೌದಲ್ಲ? ನಡ್ಕೊಂಡಿಲ್ಲ ಪಡ್ಕೊಂಡಿಲ್ಲ ಅಂತ,
ಹೌದಲ್ಲ? ನಡ್ಕೊಂಡಿಲ್ಲ, ಪಡ್ಕೊಂಡಿಲ್ಲ. ಅವ ನೆಹರೂನ ಹತ್ರ ಹೋಗಿ ನಿಲ್ಲೋದನ್ನ ರೂಢಿ ಮಾಡ್ಕೊಂಡು ನಡ್ಕೊಂಡ, ಏನ್ ಪಡ್ಕೊಂಡ? ಹೊಸ ಗಾಡಿ ಪಡ್ಕೊಂಡ, ಅದರಿಂದ ದುಡ್ದ ತನ್ನ ಸಂಸಾರವನ್ನ ಉದ್ಧಾರ ಮಾಡಿಕೊಂಡ. ಹಂಗಾಗಿ ಅವಸರ ಮಾಡಕ್ ಹೋಗ್ಬೇಡ್ರಿ, ದೌಡ ಆಶೀರ್ವಾದ ಮಾಡ್ರಿ ಅಂತ ಒತ್ತಾಯ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ಬರೋದು ಹೋಗೋದು, ಸುಮ್ಮನೆ ಬರೋದು ಹೋಗೋದು, ಭಾಳ ತಲೆ ಕೆಡಿಸಿಕೊಳ್ಳುವಂಗಿಲ್ಲ. ನಿಮಗೆ ನಿಜವಾದ ಆಶೀರ್ವಾದ ಸಿಗಬೇಕಾಗಿತ್ತು ಅಂತಂದ್ರೆ ಆದಾಗ ಆಗಲಿ ಅದು. ಒಂದು ಕೊನೆ ಘಟನೆ ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮೂರಾಗ ಬಾಲೆ ಹೊಸರೊಳಗೆ ಇನ್ನೊಬ್ಬ ಹೆಣ್ಮಗಳನ್ನು ಕರ್ಕೊಂಡು ದಿನ ಬರೋದು, ನೆಲ ಒರೆಸೋದು, ಕಸ ಹೊಡೆಯೋದು, ಏನಾದರೂ ಹಸ್ ಮಾಡೋವಿದ್ರೆ ಹಸ್ ಮಾಡೋದು, ಬಾಂಡೆ ತಿಕ್ಕೋದು ಮಾಡಕತ್ತಿದ್ರು. ಆ ದಲಿತರ ಹೆಣ್ಮಗಳು ಶ್ರೀಮಂತನ ಹೆಂಡತಿ, ಆಕಿ ಬಡವನ ಹೆಂಡತಿ ಅಲ್ಲ, ಶ್ರೀಮಂತನ ಹೆಂಡತಿ. ಒಮ್ಮಿಗೆ ಬಂದು ಕಸ ಹೊಡಿಯಾಕತ್ತಿದ ಕೂಡಲೇ, ಬಾಂಡೆ ತಿಕ್ಕಾಕತ್ತಿದ ಕೂಡಲೇ ನನಗೆ ಕುತೂಹಲ ಆಗುದಲ್ಲ. ಒಂದು ದಿವಸ ನಾನೇನು ಮಾಡಿದೆ, ಯಾಕೆ ಬಂದಿರ್ಬೋದು ಬಿಡು, ಹೋಲ್ ಬಿಡು ಅನ್ಕೊಂತ ಸುಮ್ಮನೆ ಇದ್ದು, ನನಗೂ ತಡ್ಕೊಳಕ್ಕಾಗಲಿಲ್ಲ. ಒಂದು ದಿವಸ ನಾನು ಆ ಹೆಣ್ಮಗಳನ್ನ, ಇದು 25 ವರ್ಷದ ಹಿಂದಿನ ಘಟನೆ ನಾ ಹೇಳಕತ್ತಿದ್ದು, 25 ವರ್ಷ. ನಾನೇನು ಮಾಡಿದೆ, ಏನಮ್ಮ ಯಾವ್ದ್ರ ಸಲುವಾಗಿ ನೀ ದಿನ ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು, ಒಂದು ಬೆಳಿಗ್ಗೆ 10 ಗಂಟೆಗೆ ಬರ್ತೀರಿ, ಸಾಯಂಕಾಲ 5 ಗಂಟೆ ತನಕ ಮಠದಾಗ ಕೆಲಸ ಮಾಡ್ತಿರ್ಲಿ, ಯಾಕ ಅಂತ ಕೇಳಿದ್ ನಾನು. ಆ ಅಜ್ಜಿ ಏನಿದ್ಲಲ್ಲ ಒಬ್ಬಾಕಿ ಅಮ್ಮ, ಯಪ್ಪ ನಿನ್ನ ಬಾಯಾಗಿದ್ದು ಬರ್ಲಿ ಅಂತಾನೆ ನಾವು ಸೇವೆ ಮಾಡಕ್ ಹತ್ತಿದ್ವಿ ಅಂದ್ಲಾಕಿ. ಆಕಿಗೆ ಹೇಳ್ಯಾಳ, ಅವರಾಗ್ಲಿ ಮಾತಾಡ್ಸೋ ತನಕ ಏನು ಅನ್ನಂಗಿಲ್ಲ, ಸುಮ್ ಸೇವೆ ಮಾಡ್ಕೊಂತ ಹೋಗೋದು. ದಲಿತರು ಒಳಗೆ ಬರಂಗಿಲ್ಲ, ಹೊರಗೆ ಕೂತ್ಕೊಂಡು ಕೆಲಸ ಮಾಡಕತ್ತಾರ. ಒಂದ್ ದಿವಸ ನಾನು ಕೇಳಿದೆ, ಯಾಕೆ ಹೀಗೆಲ್ಲ ಮಾಡಕತ್ತೀರಿ ಅಂತಂದೆ. ಯಪ್ಪ ನಿನ್ನ ಬಾಯಾಗ ಬರಬೇಕು, ನಿನ್ನ ದೃಷ್ಟಿ ನಮ್ಮ ಮ್ಯಾಲೆ ಬೀಳ್ಬೇಕಂತಾನೆ ನಾವು ಇಷ್ಟೆಲ್ಲ ಮಾಡ್ಕೊಂತ ಬಂದ್ವಿ. ಆಯ್ತಾಯ್ತು, ಬಿದ್ದೈತಲ್ಲಿ, ಈಗ ದೃಷ್ಟಿನೂ ಬಿದ್ದೈತಿ, ಬಾಯಾಗೂ ಬಂದೈತಿ, ಹೇಳ್ರಿ ಯಾಕೆ? ಈಕೀಗ ಸುಡ್ಲಾರ್ದಷ್ಟು ಸಂಪತ್ತೈತಿ, ಮದುವೆಯಾಗಿ 27 ವರ್ಷ ಆಯ್ತು. 27 ವರ್ಷದಿಂದ ಈಕೀಗ ಮಕ್ಕಳಾಗಿಲ್ಲ, ಮತ್ತು ಓಟು ಸಂಪತ್ತಿಗೆ ಯಾರು? ಈಕೀಗ ಆಶೀರ್ವಾದ ಮಾಡ್ರಿ ಅಂತ ಆ ಮುದುಕಿ ಬೇಡಿಕೊಂಡ್ಲು. ಆಯ್ತು ಅಂತೇಳಿ ನಾನೊಂದು ಔಷಧ ಕೊಟ್ಟೆ. ಆಶ್ಚರ್ಯ ಅಂತಂದ್ರೆ ಆ ಹೆಣ್ಮಗಳು 47ನೇ ವಯಸ್ಸಿನೊಳಗೆ ಹೊಟ್ಟಿಲಾದ್ಲು. ಆಕಿನ 47ನೇ ವಯಸ್ಸಿನಲ್ಲಿ ಹೊಟ್ಟಿಲಾದ್ಲು. ಆಕೆ ಗಂಡ ಹಡದ್ಲು. ನಮ್ಮ ಊರಾಗನ ಬಾಲೆ ಹೊಸರೊಳಗನ ಗಂಡ ಹಡದ್ಲ ಆ ಹೆಣ್ಮಗಳು. 47ನೇ ವಯಸ್ಸಿನಾಗ ಯಾರು ಹೊಟ್ಟಿಲ್ ಹಾಕಾರ ಅಂತೇಳಿ ಊರು ತುಂಬ ಅಪಹಾಸ್ಯ ಮಾಡಿದ್ರು. ಅಂದ್ರೆ ನಾನು ಹೇಳೋದು, ಹಿಂದಿನ ಕಾಲದ ಜನ ಅವಸರ ಮಾಡ್ತಿದ್ದಿಲ್ಲ. ಪುಣ್ಯಕ್ಷೇತ್ರಗಳಲ್ಲಿ ಹೋಗೋದನ್ನ ರೂಢಿ ಮಾಡ್ತಿದ್ರು, ಸೇವಾ ಮಾಡೋದನ್ನ ರೂಢಿ ಮಾಡ್ಕೊಂತಿದ್ರು. ಈಗಿನವ್ರು ನೀವೇನ್ ಮಾಡ್ತೀರಿ ಅಂತಂದ್ರೆ ಎಮರ್ಜೆನ್ಸಿ ಒಳಗೆ ಆಗ್ಬೇಕದು, ಆಗಿಂದಾಗ ಲಾಟ್ರಿ ಹೊಡೆದಂಗೆ ಆಗ್ಬೇಕು ಅಂದ್ರೆ ಸ್ವಾಮಿಗಳವ್ರು ಅಂತ ನೀವು ತಿಳ್ಕೊಂಡಿರಿ. ಯಾವ ಮಠದಾಗೂ ಲಾಟ್ರಿ ಒಮ್ಮಿಗೆ ಹೊಡೆಯೋದಲ್ಲ, ಹೊಡೆದ ತೀರ್ತೈತಿ, ಸ್ವಲ್ಪ ಟೈಮ್ ತಗೊಂತೈತಿ, ಒಂದು ಸ್ವಲ್ಪ ಟೈಮ್ ತಗೊಂತೈತಿ. ತಾನಾಗಲಿ ಒಲಿಯು ತನಕ ಒತ್ತಾಯ ಮಾಡಿ ಒಲಿಸಿಕೊಳ್ಳುವಂಥ ಸಾಹಸವನ್ನು ಮಾಡೋದ್ರ ಬದಲಿ ನಡ್ಕೋಬೇಕು, ಪಡ್ಕೋಬೇಕು. ಯಾರು ನಡ್ಕೊಂಡಿಲ್ಲ ಅವ್ರು ಪಡ್ಕೊಂಡಿಲ್ಲ. ಅದಕ್ಕೆ ಈ ಮಠಕ್ಕೆ ನೀವೆಲ್ಲರೂ ನಡ್ಕೊಳ್ರಿ. ಶರಣರು ಬಹಳ ಚಲೋ ಅದಾರ, ಇಬ್ರು ಅಣ್ಣ ತಮ್ಮ ಅಂತ ಇವತ್ತು ಗೊತ್ತಾತ್ ನನಗೆ. ಅವ್ರ ಹತ್ರ ಸದುವಿನಯ ಐತಿ. ಶರಣನ ಲಕ್ಷಣ ಏನು? ವಿನಯವಂತಿಕೆ. ಸದುವಿನಯವೇ ಸದಾಶಿವನ ಒಲುಮೆಯ ಅಂದಿರುವಂತಹ ಆ ವಿಚಾರಗಳೇನಿದಾವಲ್ಲ, ಅವ್ರ ಹತ್ರ ಶರಣತ್ವ ಐತಿ ಅನ್ನೋದಕ್ಕೆ ಅವರ ಕಿಂಕರತನ ನಮಗೆ ಪ್ರತ್ಯಕ್ಷ ತೋರ್ಸಾಕತ್ತೈತಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗೈತಿ. ಎಲ್ಲ ಶರಣರು ಹಿಂಗ ಇಲ್ಲ, ಎಲ್ಲರೂ ಶರಣರು ಆಗೋದೇ ಇಲ್ಲ. ಶರಣರೆಲ್ಲ ಶರಣರು ಆಗೋದೇನೂ ಇಲ್ಲ. ಸರೆಂಡರ್ ಅಂತಾರಲ್ಲ, ಸರೆಂಡರ್ ಅಂತೇಳಿ, ಹೌದಲ್ಲ? ಸರೆಂಡರ್ ಅಂತ ಒಂದು ಶಬ್ದ ಐತಿ, ಗೊತ್ತೈತೆ ನಿಮಗೆ? ಅವರು ಶರಣಾಗತರಾಗೋದೇನಿಲ್ಲ, ಹೆಸರಿಗೆ ಮಾತ್ರ ಶರಣರಾಗಿರ್ತಾರೆ. ಇವರು ಮಾತ್ರ ನಿಜವಾದ ಶರಣರದಾರ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ನಮ್ಮ ಕಪರಟ್ಟಿ ಸ್ವಾಮಿಗಳು ಇಲ್ಲಿಗೆ ಬರಬೇಕು ಅಂತ ಅವ್ರಂದ್ರು, ಅಲ್ರಿ ದೂರ ಆಗ್ತದೆ, ಅಲ್ಲಿ ಜನ ಇರಲ್ಲ, ಪನ ಇರಲ್ಲ, ಯಾಕೆ ನಮ್ಮನ್ನು ಕರ್ಕೊಂಡೋಗಿ ಅಷ್ಟು ದೂರ ಕುಂದಿರ್ತೀರಿ ಅಂತ ಭಾಳ ಹೇಳ್ಕೊಂಡ್ರು ಕೂಡ ಈ ಕಾರ್ಯಕ್ರಮ ಕರೆ ಹೇಳ್ತೀನಿ ನಿಮಗೆ, ಆ ಕಪರಟ್ಟಿ ಸ್ವಾಮಿಗಳು ಅತಿ ಒತ್ತಾಯಕ್ಕೆ ನಾ ಬರ್ಬೇಕಾತ ಹೊರತಾಗಿ ಇಲ್ಲ ಅಂದ್ರೆ ನನಗೆ ಬರಾಕ್ ಮನಸ್ಸಿದ್ದಿಲ್ಲ. ದೂರ ಹೋಗಾಕು ಒಲ್ಲೆ ಅನ್ಸುತ್ತೆ, ಬರಾಕು ಒಲ್ಲೆ ಅನ್ಸುತ್ತೆ. ಇದ್ದ ಕಾರ್ಯಕ್ರಮಗಳು ಇಷ್ಟು ದೂರ ಬರ್ಬೇಕಂತಂದ್ರೆ ಅಲ್ಲಿ ಒಂದು 10 ಕಾರ್ಯಕ್ರಮ ನಾವು ಬಿಡಬೇಕಾಕೈತಿ. ನಮ್ಮ ಸುತ್ತಮುತ್ತ 10 ಕಾರ್ಯಕ್ರಮಗಳನ್ನು ಬಿಟ್ಟಾಗ ಇಷ್ಟು ದೂರ ಬರ್ಬೇಕಾಕೈತಿ. ಮತ್ತು ಇಲ್ಲಿಗೆ ಬರಬೇಕಾದ್ರೆ ಎಲ್ಲರೂ ಒಂದು ಕಡೆ ವಸ್ತಿ ಮಾಡಬೇಕಲ್ಲ, ಬೆಳಗ್ಗೆ ಎದ್ದು ಬಿಡೋದು ಕಷ್ಟ ಅಂತೇಳಿ ತಿಳ್ಕೊಂಡು ನಮ್ಮ ಹುಕ್ಕೇರಿ ಅಜ್ಜವರು ನಮಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ಒಳ್ಳೆ ಹೃದಯ ಶ್ರೀಮಂತ ಸ್ವಾಮಿಗಳವರು.
ಕರ್ನಾಟಕದುದ್ದಕ್ಕೂ ಅವರು ತಮ್ಮ ಅಭಿಮಾನಿಗಳನ್ನು ಒಳಗೊಂಡಂಥ ಸ್ವಾಮಿಗಳು. ಅವ್ರಿಗೆ ಎಷ್ಟು ದೊಡ್ಡ ಗುಣ ಅಂದ್ರೆ ನಿನ್ನೆ ಫೋನ್ ಮಾಡಿ ನೀವು ಯಾದವಾಡಕ್ಕೆ ಬರಾಕತ್ತೀರಿ, ಬರ್ತೀವಿ. ವಸ್ತಿಯಲ್ಲಿರ್ತೀರಿ, ನಾ ಎಲ್ಲರೂ ನಮ್ಮ ಭಕ್ತರದವ ಅಲ್ಲಿರ್ತೀನಿ ಅಂತಂದೆ. ಆದ್ರೆ ನನಗೆ ಖುಷಿ ಯಾವುದಾದ್ರೂ ಆಶ್ರಮದಲ್ಲಿದ್ದರೆ ಭಾಳ ಖುಷಿ ಆಗುತ್ತೆ ಅಂತ ಒಂದು ಮಾತನ್ನೆಂದೆ. ಇಲ್ಲ ನೀವು ಬರೋ ಜಾಗಕ್ಕೆ ನಮ್ಮ ಬಾಗೋಜಿ ಕೊಪ್ಪದ ಮಠ ಐತಲ್ಲ ಅಂದರು. ಬಾಗೋಜಿ ಕೊಪ್ಪದ ಮಠ ಆದ್ರೆ ನಮ್ಮ ಮಠ ಬಿಡ್ರಿ, ನಾವು ಅಲ್ಲೇ ಇರ್ತೀವಿ ಅಂತ ಅಂದ್ವಿ. ಇಲ್ಲ ನಾನೇ ಹೇಳ್ತೀನಿ ಫೋನ್ ಮಾಡಿ ಅಂತೇಳಿ ಬಾಗೋಜಿ ಕೊಪ್ಪದ ಮಠಕ್ಕೆ ಹೇಳಿದ್ರು. ಬಾಗೋಜಿ ಕೊಪ್ಪದ ಮಠದಾಗ ವಸ್ತಿ ಇರೋದಂದ್ರೂ ಖುಷಿ ನಮಗೆ, ಬಾಗೋಜಿ ಕೊಪ್ಪದ ಮಠದಾಗ ಪ್ರಸಾದ ಮಾಡೋದಂದ್ರೂ ಭಾಳ ಖುಷಿ. ಆ ಮಠದಾಗಿನ ಪ್ರಸಾದನೂ ಭಾಳ ರುಚಿ ಇರ್ತೈತಿ. ಪ್ರಸಾದ ಮತ್ತು ವಸತಿ ಯಾವಾಗ ಖುಷಿ ಕೊಡ್ತೈತೆ ಅಂದ್ರೆ ಆ ಸ್ವಾಮಿಗಳು ಹೃದಯವಂತರಿದ್ದಾಗ ಮಾತ್ರ ಅದೆಲ್ಲ ಆಗ್ತೈತಿ. ಮತ್ತು ಹೃದಯವಂತರು ಇಲ್ಲದ ಸ್ವಾಮಿಗಳು ಎಷ್ಟು ಥರದ ಅಡಿಗೆ ಮಾಡಿದ್ರು ಕೂಡ ಒಳಗೆ ಹೋಗೋದಿಲ್ಲ. ಅದನ್ನು ಒತ್ತಾಯ ಮಾಡಿ ತುರುಕಬೇಕಾಕೈತಿ. ಪ್ರೇಮ ಇತ್ತು ಅಂತಂದ್ರೆ ಕಟಿ ರೊಟ್ಟಿಗಳು ಕೂಡ ಅಮೃತಕ್ಕಿಂತ ಹೆಚ್ಚು ರುಚಿ ಆಗ್ತದೆ. ನಿನ್ನಿನ ದಿವಸ ಅವ್ರ ಮಠದಾಗ ಬಂದು ನಮ್ಮ ಹುಕ್ಕೇರಿ ಅಜ್ಜವ್ರ ಆಸೆ ಪ್ರಕಾರ ಮತ್ತು ನಮ್ಮ ಇಚ್ಛಾ ಪ್ರಕಾರ ಅಲ್ಲಿ ಬಂದು ವಸ್ತಿ ಮಾಡಿದ್ವಿ. ವಸ್ತಿ ಮಾಡಿಕೊಂಡು ಆನಂದವಾಗಿ ನಿನ್ನೆ ಪ್ರಸಾದ ಮಾಡಿ ಇವತ್ತು ಪ್ರಸಾದ ಮಾಡಿ ಮತ್ತು ಹುಕ್ಕೇರಿ ಮಠದ ಅಜ್ಜವರು ನಾವು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ್ವಿ. ಇದನ್ನೆಲ್ಲ ನೋಡಿ ಮನಸ್ಸಿಗೆ ಭಾಳ ಸಮಾಧಾನ ಆಯಿತು. ನೀವು ಭಾಳ ಕಡೆಗೆ ನಡ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು ದೇವರನ್ನು ಬಿಡಬೇಡ್ರಿ, ಒಬ್ಬ ಗುರುಗಳನ್ನು ಬಿಡಬೇಡ್ರಿ. ಒಬ್ಬ ಗುರು ಬೇಕು, ಒಬ್ಬ ದೇವರು ಬೇಕು. ಹಿಂಡು ದೇವ್ರ ಕಡೆಗೆ ಹೋಗೋದ್ರಿಂದ ಯಾವ ದೇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಿಂಡು ಸ್ವಾಮಿಗಳ ಕಡೆಗೆ ಹೋಗೋದ್ರಿಂದ ಯಾವ ಸ್ವಾಮಿಗಳು ನಿಮ್ಮನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ವಾಮಿ ಬಡವದನ ಸಾವುಕಾರದನ ನೋಡಕ್ಕೆ ಹೋಗ್ಬೇಡ್ರಿ. ಸ್ವಾಮಿ ಭಾಳ ಶಾನೆ ಅದನ ದಡ್ಡ ಅದನ ಅದನ್ನು ನೋಡಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಮಠದಾಗ ಒಂದು ದೇವರನ್ನ ಒಬ್ಬ ಗುರುವನ್ನ ನಂಬಿಕೊಂಡು ಹೋದ್ರಿ ಅಂದ್ರೆ ಎಲ್ಲಾ ಭಾಗ್ಯಗಳು ನಿಮಗೆ ಸಿಗ್ತಾವ. ನಡ್ಕೋರಿ, ಒಳ್ಳೇದಾಗಲಿ.